ಕಟ್ಟುವ ಕಲೆ ಕಥೆಯಾಗುವ ಕ್ರಿಯೆ. ಈ ಗೋಷ್ಠಿಯ ನಿರ್ವಹಣೆಯನ್ನ ಆನಂದ್ ಋಗ್ವೇದಿಯವರು ನಡೆಸ್ಕೊಡ್ಬೇಕು ಅಂತ ಕೇಳ್ಕೊಳ್ತಾ ಈ ವೇದಿಕೆಯನ್ನು ಅವರಿಗಾಗಿ ಬಿಟ್ಕೊಡ್ತಾ ಇದ್ದೀನಿ. ಎಲ್ಲರಿಗೂ ನಮಸ್ಕಾರ. ಕತೆ ಕಟ್ಟುವ ಕ್ರಿಯೆ ಬಗ್ಗೆ ಒಂದು ಸಣ್ಣ ಸಂವಾದವನ್ನು ಈ ನಿಮ್ಮೆಲ್ಲರ ಎದುರಿಗೆ ಮಂಡಿಸೋದಕ್ಕೆ ಪ್ರಯತ್ನ ಮಾಡ್ತಾ ಇದ್ದೇವೆ. ಕನ್ನಡದ ಹೊಸ ತಲೆಮಾರಿನ ಭಾಳ ಮುಖ್ಯವಾದ ಕಥೆಗಾರರು ನನ್ನ ಜೊತೆಗೆ ಇದ್ದಾರೆ. ಅರ್ಪಣಾ HS ಅವರು ಈಗ ಸದ್ಯ ಬೆಂಗಳೂರು ನಿವಾಸಿ. ಒಂದಿಷ್ಟು ವರ್ಷ ಹೊರ ರಾಜ್ಯದಲ್ಲಿ ಹೈದರಾಬಾದಲ್ಲಿ ಇದ್ದರು. ನಾನು ಯಾವಾಗಲೂ ತಮಾಷೆ ಮಾಡೋದೇನು ಅಂತಂದರೆ, ಅವರು ಮೂಲತಃ ಧರ್ಮಸ್ಥಳದವರು. ಹಾಗಾಗಿ ಅಣ್ಣಪ್ಪನ ಊರಿನಿಂದ ಅಣ್ಣಮ್ಮನ ಊರಿಗೆ ಬಂದಂಥ ಅರ್ಪಣ ಮತ್ತು ಶಶಿ ತರೀಕೆರೆಯವರು ನಮಗೆ ಹೊಸ ತಲೆಮಾರಿನ ಬಹಳ ಪ್ರಮುಖ ಕಥೆಗಾರರಲ್ಲಿ ಒಬ್ಬರು. ಭಿನ್ನವಾದ ಆಲೋಚನೆ, ಭಿನ್ನವಾದಂಥ ಗ್ರಹಿಕೆ, ಅನುಭವಗಳ ಲೋಕದಿಂದ ಬಂದಂಥವರು. ಇಸ್ರೋದಲ್ಲಿ ಅವರು ಕೆಲಸ ಮಾಡ್ತಾ ಇದ್ದಾರೆ. ಮತ್ತು ಕಥೆಗಾರ್ತಿ ಸ್ಮಿತಾ ಅಮೃತರಾಜ್ ಇವರು ಮೂಲತಃ ಸುಳ್ಯ ತಾಲೂಕಿನವರು ಹಾಗೂ ಮಡಿಕೇರಿ ಒಳಗೆ ಈಗ ವಾಸ ಮಾಡ್ತಾ ಇದ್ದಾರೆ. ಎರಡೂ ಪ್ರದೇಶಗಳ ಗಡಿ ಭಾಗದಲ್ಲಿ ಇರುವಂಥವರಾದ್ದರಿಂದ ಅವರು ಮಡಿಕೇರಿಯವರು ಹೌದು ಮತ್ತು ದಕ್ಷಿಣ ಕನ್ನಡದವರು ಹೌದು ಅಂತ ಹೇಳಿ ಕಥೆಗಾರ್ತಿ, ಕವಿಯತ್ರಿ, ಪ್ರಬಂಧಕಾರ್ತಿಯಾಗಿರುವ ಸ್ಮಿತಾ, ಕಥೆಗಾರ್ತಿಯಾಗಿರುವಂಥ ಅರ್ಪಣ, ಅದರಲ್ಲೂ ವಿಶೇಷವಾಗಿ ಬಹುಮಾನಿತ ಕಥೆಗಾರ್ತಿಯಾಗಿರುವ ಅರ್ಪಣ ಮತ್ತು ದುಮಿಂಗ ಅನ್ನುವಂಥ ಒಂದು ಅದ್ಭುತ ಕಥಾ ಸಂಕಲನದ ಮೂಲಕ ಕನ್ನಡದ ಕಥಾ ಓದುಗರನ್ನು ಬೆಚ್ಚಿ ಬೀಳಿಸಿದ. ಏಕೆಂದರೆ ಇಸ್ರೋದಿಂದ ಹಲವಾರು ಪ್ರಾಜೆಕ್ಟ್ಗಳು ಬೀಳ್ತಾ ಇರ್ತವೆ. ಹಾಗೆ ನಮ್ಮ ಡುಮಿಂಗದ ಮೂಲಕ ಶಶಿ ತರೀಕೆರೆಯವರು ನಮ್ಮನ್ನೆಲ್ಲ ಬೆಚ್ಚಿ ಬೀಳಿಸಿದ್ದಾರೆ. ಹಾಗಾಗಿ ಈಗ ಪ್ರಾರಂಭದಲ್ಲಿ ಕತೆ ಕಟ್ಟುವಾಗ ನಮಗೆಲ್ಲರಿಗೂ ಬೇಕಾಗುವಂಥದ್ದು ಒಂದು ಅನುಭವ ದ್ರವ್ಯ. ಈ ಅನುಭವ ಲೋಕ ಅನ್ನುವಂಥದ್ದು ನಮ್ಮೆಲ್ಲರಿಗೂ ಗೊತ್ತಿದೆ. ಯಾಕೆಂದರೆ ಪ್ರಾದೇಶಿಕ ಭಿನ್ನತೆ ಅದರ ಮುಖ್ಯವಾದಂಥ ಚೆಹರೆ ಕೂಡ ಆಗಿರ್ತದೆ. ಅನುಭವ, ಬೇರೆ ಬೇರೆ ಅನುಭವ ಲೋಕದಿಂದ ಬಂದಂಥ ಕಥೆಗಾರರು ಈಗಾಗಲೇ ಈ ಹಿಂದೆ ನಡೆದಂಥ ಸೆಷನ್ನಲ್ಲಿ ನಾಟಕಗಳ ಬಗ್ಗೆ ಬಂದಂಥ ಮಾತುಗಳನ್ನು ಮುಂದುವರಿಸ್ತಾ ಬೇರೆ ಬೇರೆ ಅನುಭವ ಲೋಕಗಳಿಂದ ಬಂದಂಥ ನಮ್ಮ ಕಥೆಗಾರರು ಅವರ ಅನುಭವ ಲೋಕಗಳ ಬಗ್ಗೆ ಮತ್ತು ತಾವು ಕತೆ ಬರೆಯೋದಕ್ಕೆ ಕಾರಣವಾದ ಸಂಗತಿಯ ಬಗ್ಗೆ ಒಂದಿಷ್ಟು ಸಂಕ್ಷೇಪವಾಗಿ ತಮ್ಮೆಲ್ಲರ ಎದುರಿಗೆ ಮಂಡಿಸಬೇಕು ಅಂತ ವಿನಂತಿಸ್ಕೊಳ್ತೇನೆ. ಮೊದಲನೇದಾಗಿ ಅರ್ಪಣಾ HR, ನಿಮಗೆ ಎಫೆಕ್ಟ್. ಎಲ್ಲರಿಗೂ ನಮಸ್ಕಾರ. ಕತೆ ಅನುಭವದಿಂದ ಹುಟ್ಟುತ್ತೆ ಅನ್ನೋದು ನಾವೆಲ್ಲರೂ ಗ್ರಹಿಸಿರುವಂಥದ್ದು, ಅಂದ್ಕೊಂಡಿರುವಂಥದ್ದು. ಜೊತೆಗೆ ನನ್ನ ಮಟ್ಟಿಗಂತೂ ಅನುಭವ ಮಾತ್ರ ಅಲ್ಲ, ನೋಡಿ ಕೇಳಿ ಮತ್ತು ಯಾರದೋ ಬೇರೆಯವರ ಅನುಭವಗಳನ್ನು ಕೇಳಿ ಕೂಡ ನನ್ನ ಕತೆಗಳು ತುಂಬ ಹುಟ್ಟಿದೆ. ಹಾಗಾಗಿ ನನ್ನ ಅನುಭವದ ಕತೆಗಳೇ ಹೆಚ್ಚಿದೆ ಅಂತ ಹೇಳೋದಕ್ಕೆ ಆ್ಯಕ್ಚುಲಿ ಕಡಿಮೆ ಇದೆ ಅಂತಲೇ ಹೇಳ್ಬೋದೇನೋ. ಬಟ್ ಅವರ ಅನುಭವಗಳನ್ನು ನನ್ನದನ್ನು ಆಗಿಸಿಕೊಂಡು ಒಂದು ಕತೆಗಳನ್ನು ಬರೆಯೋದಕ್ಕೆ ನಾನು ಪ್ರಯತ್ನಿಸಿದ್ದೀನಿ ಅಂತ ಹೇಳಬಹುದು. ಇದಕ್ಕೆ ಮುಖ್ಯ ಕಾರಣ ಏನು ಅಂತ ಹೇಳಿದರೆ, ನನ್ನ ಅನುಭವ ಲೋಕನೇ ಕಡಿಮೆ ಇದೆಯೇನೋ ಅಂತ ನನಗೆ ಒಂದೊಂದು ಸರ್ತಿ ಅನಿಸುತ್ತೆ. ಹಾಗೂ ನೋಡಿದಾಗ ನನ್ನ ಬಾಲ್ಯದ ಜೀವನದ ಅನುಭವಗಳೇ ಇನ್ನೂ ನನಗೆ ದಟ್ಟವಾಗಿ ಕಾಡುತ್ತೆ ಹೊರತು ಅದರ ನಂತರದ್ದು ಅಷ್ಟು ಕಾಡುವಂತಹ ಯಾವ ಒಂದು ಲೈಫ್ ನಾನು ಲೀಡ್ ಮಾಡಿಲ್ವೇನೋ ಗೊತ್ತಿಲ್ಲ. ಆದರೆ ನನಗೆ ಬೇರೆಯವರ ಅನುಭವಗಳು ತುಂಬ ಕುತೂಹಲ ಮತ್ತು ಆಸಕ್ತಿಕರ ಅಂತ ಅನಿಸುತ್ತೆ. ಅದಕ್ಕೆ ನನಗೆ ಮುಖ್ಯವಾಗಿ ಬೇಕಾಗೋದು, ನಾನು ಜನರ ಜೊತೆಗೆ ಬೆರಿಬೇಕಾಗತ್ತೆ, ಮಾತಾಡಬೇಕಾಗತ್ತೆ. ಅದು ಒಂದು ಲೆವೆಲಿಗೆ ಕಡಿಮೆ ಆಗ್ತಾ ಇದೆ ಈಗ. ಸೊ ಆ ನಿಟ್ಟಿನಲ್ಲಿ ನೋಡಿದಾಗ ನನಗೆ ಕತೆಯನ್ನು ಬರೆಯೋದಕ್ಕೆ, ಕಟ್ಟೋದಕ್ಕೆ, ಕತೆ ಹುಟ್ಟೋದಕ್ಕೆ ಅನುಭವಗಳು ಮುಖ್ಯ ಆದರೂ ಕೂಡ ಅದು ನನ್ನದೇ ಅನುಭವ ಆಗಬೇಕಾದ ಅಗತ್ಯ ಇಲ್ಲ ಅನ್ನೋದು ನನ್ನ ಒಂದು ಅನಿಸಿಕೆ ಮತ್ತು ನನ್ನ ಒಂದು ಅನುಭವ. ಹಾಗಾಗಿಯೇ ಮೋಸ್ಟ್ಲಿ ಆ ಅನುಭವಗಳ ಕೊರತೆಯಿಂದಾಗಿಯೇ ಕತೆಗಳು ಹುಟ್ಟೋದು ಕೂಡ ಕಡಿಮೆ ಆಗಿದೆ ಅಂತ ಅನಿಸುತ್ತೆ ನನಗೀಗ, ನನ್ನ ಮಟ್ಟಿಗಂತೂ. ಸೊ ಇದೆಲ್ಲ ಲೆಕ್ಕದಲ್ಲಿ ನೋಡಿದಾಗ ಕತೆಯನ್ನು ಬರೆಯುವಾಗ ಈಗ ಇನ್ನೊಂದು ಅಂದರೆ ಯಾವುದೋ ಏನೋ ನೋಡಿಯೋ ಕೇಳಿಯೋ ಬರೆಯುವಂತಹ ಕತೆಗಳು ಅಂದರೆ ನನಗೆ ಯೂಶ್ವಲಿ ನನ್ನ ಕತೆಗಳು ಹುಟ್ಟೋದೇನೆಂದರೆ, ಎಲ್ಲೋ ಹೋಗ್ತಾ ಇರ್ತೀನಿ, ಯಾರೋ ಏನೋ ಒಂದು ಮಾತು ಹೇಳ್ತಾರೆ, ಆ ಮಾತು ನನ್ನ ತಲೆಯಲ್ಲಿ ಉಳಿದ್ಬಿಟ್ಟಿರತ್ತೆ, ಆ ಮಾತಿನ ಹಿಡ್ಕೊಂಡು ನಾನು ಕತೆಗಳನ್ನು ಕಟ್ತೀನಿ. ಅದಕ್ಕೆ ನನ್ನ ಅನುಭವಗಳನ್ನು ಸೇರಿಸಬಹುದು.
ಒಂದು ಮಟ್ಟಿಗೆ. ಬಟ್ ಅದು ನನ್ನ ಅನುಭವದಿಂದ ಹುಟ್ಟಿದೆ ಅಂತಲ್ಲ. ಸೊ ಹಾಗಾಗಿ ನನ್ನ ಕತೆಗಳಲ್ಲೇ ಪ್ರಾಮಾಣಿಕತೆ ಇಲ್ಲ ಅಂತ ಯಾರಾದರೂ ಹೇಳಿದರೆ ಅದು ಕೂಡ ನಾನು ತಗೊಳ್ತೀನಿ. ಬಟ್ ಅನುಭವಗಳು, ನನ್ನ ಸ್ವಂತ ಅನುಭವಗಳು ಕಡಿಮೆ ಅಂತಲೇ ನಾನು ಹೇಳ್ತೀನಿ. ಅನುಭವ ಲೋಕದ ದೃಷ್ಟಿಯಿಂದ ಅರ್ಪಣೆ ಹೇಳುವ ಹಾಗೆ ನಮ್ಮೆಲ್ಲರ ಬಾಲ್ಯ ಯಾವತ್ತೂ ಅಗಣಿತವಾಗಿರುವಂಥ ಒಂದು ದೊಡ್ಡ ಭಂಡಾರವನ್ನು ನಮಗೆ ಕೊಟ್ಟಿದೆ. ಅದರ ಜೊತೆಗೆ ನಮಗೆ ನಾವು ಬೆಳೀತಾ ಇರುವಂಥ ಪರಿಸರ, ನಾವು ಓದ್ತಾ ಇದ್ದಂಥ ಪರಿಸರ, ನಾವು ಬದುಕ್ತಾ ಇರುವಂಥ ಪರಿಸರ, ಇಲ್ಲಿರೋ ಹಲವಾರು ಪ್ರಭಾವಗಳು ಕೂಡ ನಮ್ಮ ಅನುಭವ ಲೋಕವನ್ನು ಇನ್ನೊಂದಿಷ್ಟು ಸಮೃದ್ಧಗೊಳಿಸ್ತವೆ. ಪ್ರಾಯಶಃ ಅರ್ಪಣಾ ಅವರು ಎದುರಿಸ್ತಾ ಇರುವಂಥ ದೊಡ್ಡ ಬಿಕ್ಕಟ್ಟು ಯಾವುದು ಅಂದರೆ, ಎಲ್ಲಿ ಯಾವ ಕತೆ ಬರೆದ್ರೆ ಅದು ನನ್ನ ಅನುಭವ ಅಂತ ಅಂದ್ಕೊಂಡ್ಬಿಡ್ತಾರೋ ಅಂತ ಅನ್ನುವಂಥದ್ದು. ಇದರ ಹಿನ್ನೆಲೆಯಲ್ಲಿ ನಮ್ಮ ಶಶಿ ತರೀಕೆರೆಯವರ ಕತೆಗಳನ್ನು ಓದಿದರೆ ಸ್ವಲ್ಪ ನಮಗೆ ಅದು ಯಾವುದೋ ಬಾಹ್ಯಾಕಾಶದ ಯಾವುದೋ ಬೇರೆ ಜಗತ್ತಿನ ಸಂಗತಿಗಳು ಕೂಡ ನಮಗೆ ತಾಡ್ತಾ ಇರ್ತವೆ. ಆದ್ದರಿಂದ ಅವರ ಅನುಭವ ಲೋಕದ ಬಗ್ಗೆ ಒಂದಿಷ್ಟು ಮಾತುಗಳನ್ನು ಹೇಳಿ. ಎಲ್ರಿಗೂ ನಮಸ್ಕಾರ. ಅನುಭವ ಅಂದರೆ ನನ್ನ ಅನುಭವ ಅಂದರೆ ನನಗೆ ಸಿಕ್ಕಿದ್ದೆಲ್ಲ ಸ್ವಲ್ಪ ನನ್ನ ಸವಾಸಗಳಿಂದ ನನ್ನ ಕತೆಗಳನ್ನ ಬರೆದೆ ಅಂತ ಹೇಳ್ಬೋದು. ಎಲ್ಲ ವಯಸ್ಸಿಗೆ ಮೀರಿ ಸವಾಸಗಳಿತ್ತು ನನಗೆ. ಮತ್ತು ಮತ್ತು ನಾನು ನೋಡಿದ ದುನಿಯಾ ಬೇರೆ ಇತ್ತು. ಅಲ್ಲಿ ಬೇರೆಯವರೆಲ್ಲ ಸಿಗ್ತಾಯಿದ್ರು ನನಗೆ ದಿನ. ನಾನು ಆರ್ಟಿಸ್ಟಾಗಿ ಕೆಲಸ ಮಾಡಬೇಕಾದ್ರೆ ಅಲ್ಲಿ ಬೇರೆಯವರೆಲ್ಲ ಬರ್ತಾಯಿದ್ರು. ಅವ್ರ ಜೊತೆ ಮಾತು ಮತ್ತು ಅವ್ರ ವ್ಯವಹಾರಗಳು ಅಲ್ಲಿ ತುಂಬ ಬರ್ತಿದ್ದು ಅಂದರೆ ಈ ದುಡ್ಡು ಅನ್ನೋದು ತುಂಬ ಬರ್ತಿತ್ತು. ಆಗ ಚಿಕ್ಕ ವಯಸ್ಸಲ್ಲೇ ನಾನು ತುಂಬ ದುಡ್ಡುಗಳು ನೋಡ್ತಿದ್ದ ಕಾರಣಕ್ಕೆ ಖರ್ಚು ಅನ್ನೋದು ತುಂಬ ಇರ್ತಿತ್ತು. ಆ ಖರ್ಚು ಅನ್ನೋದು ಬಂದಾಗಲೇ ಕತೆಗಳು ಶುರು ಆಗುತ್ತೆ ಅನ್ಕೋತೀನಿ. ಆಗ ಖರ್ಚು ಜಾಸ್ತಿ ಇದ್ದಾಗ ಸುಳ್ಳು ಹೇಳೋಕ್ಕೆ ಶುರು ಮಾಡ್ತೀವಿ ನಾವು. ನನಗೆ ಮನುಷ್ಯ ಯಾವಾಗ ಸುಳ್ಳು ಅನ್ನೋದು ಹುಟ್ಟಲ್ಲ ಆಗ ಅವ್ನ ಕತೆ ಹೇಳೋಕ್ಕೆ ಶುರು ಮಾಡ್ದ. ನಮ್ಮ ಅನುಭವ ಲೋಕದ ಬಗ್ಗೆ ಮಾತಾಡ್ತಾ ಇರುವಾಗ ನಮಗೆ ಬಾಲ್ಯ ತುಂಬ ಹೆಚ್ಚು ಕಾಡುತ್ತೆ. ನಮ್ಮ ಪರಿಸರ ಪ್ರಾದೇಶಿಕತೆ ಹೆಚ್ಚು ಕಾಡುತ್ತೆ. ನಾನು ಆಗಲೇ ಹೇಳಿದ ಹಾಗೆ ದಕ್ಷಿಣ ಕನ್ನಡದ ಸುಳ್ಯ ಹಾಗೂ ಮಡಿಕೇರಿಯ ಪಕ್ಕಪಕ್ಕದಲ್ಲಿರುವಂಥ ಒಂದು ಪ್ರದೇಶಗಳಲ್ಲಿ ಬೆಳೆದು ಬಂದಂಥ ಮೂಲತಃ ಕೃಷಿ ಮಹಿಳೆ. ಯಾವಾಗಲೂ ಪಾಪ ಅವರು ತಮ್ಮ ಟ್ರಂಪ್ ಕಾರ್ಡನ್ನು ಉಪಯೋಗಿಸ್ಕೊಳ್ತಾರೆ, ನಾನೊಬ್ಬ ಕೃಷಿಕ ಮಹಿಳೆ ಅಂತ. ಹಾಗಾಗಿ ಅವರಿಗೆ ವಿಸ್ತಾರವಾದಂಥ ಒಂದು ಅನುಭವ ಲೋಕ ಸಿಕ್ಕಿದೆ ಅಂತ ಭಾವಿಸ್ಕೊಳ್ತೇನೆ. ಅವ್ರ ಕಥೆಯನ್ನು ಬರೀಬೇಕಾದ್ರೆ ಆ ಅನುಭವ ಲೋಕ ಅವ್ರನ್ನ ಹೇಗೆ ಪ್ರೇರೇಪಿಸುತ್ತೆ ಅಂತ ಹೇಳಿ. ಎಲ್ರಿಗೂ ನಮಸ್ಕಾರ. ನನ್ನ ಅನುಭವ, ನಾನು ಬರಹಗಾರ್ತಿಯಾಗಿ ನನಗೆ ಅನುಭವಗಳು ಹೇಗೆ ದಕ್ತವೆ ಅಂತ ಹೇಳಿದ್ರೆ, ಒಂದು ನನಗೆ ಓದಿನಿಂದ, ಮತ್ತು ಇನ್ನೊಂದು ನಾನು ಲೋಕವನ್ನು ಅಂದರೆ ಬದುಕನ್ನು ನೋಡುವ, ಗ್ರಹಿಸುವ, ಪರಿಭಾವಿಸುವ ವಿಧಾನದಿಂದ ನನಗೆ ಅನುಭವಗಳು ದಕ್ತದೆ ಅಂತ. ಮತ್ತು ಇನ್ನೊಂದು ಹೇಳಿದರೆ, ನಾನು ಕೊಡಗು ಮತ್ತು ದಕ್ಷಿಣ ಕನ್ನಡದ ಗಡಿಭಾಗದಲ್ಲಿ ಒಂದು ಕೊಂಡಿ ಆಗಿರುವಂಥ ಪ್ರದೇಶದಿಂದ ನಾನು ಬಂದವಳು. ಹಾಗಾಗಿ ನನಗೆ ಒಂದಷ್ಟು ನನ್ನ ಪುಣ್ಯವಂತೆ ಅನ್ನಿಸ್ತದೆ. ನನಗೆ ಎರಡು ವಿಭಿನ್ನ ಸಂಸ್ಕೃತಿಗಳ, ಆಚಾರ ವಿಚಾರಗಳ, ಬದುಕಿನ ಕ್ರಮಗಳ ಒಂದು ಅನುಭವ ನನ್ನ ಮೇಲೆ ದಟ್ಟವಾಗಿ ನನ್ನ ಬರಹಗಳ ಮೇಲೆ ಆಗಿದೆ ಅಂತ ನಾನು ಅಂದ್ಕೊಳ್ತೇನೆ. ಯಾಕೆ ಹೇಳಿದರೆ, ನಾನು ಸಂಪಾಜೆಯಲ್ಲಿರುವ ಕಾರಣ ಇತ್ತ ನನಗೆ ಕರಾವಳಿಯಲ್ಲಿ ಪ್ರಮುಖವಾದ ಭಾಷೆ ತುಳು ಭಾಷೆ ಇದೆ, ಮತ್ತು ಭೂತದ ಕೋಲ ಇದೆ, ಯಕ್ಷಗಾನ ಇದೆ, ಪಾಡ್ದಾನಗಳಿವೆ. ಇತ್ತ ಕೊಡಗಿಗೆ ಬಂದರೆ ಕೊಡವ ಭಾಷೆ, ಪುತ್ತರಿ ಕೋಲಾಟಗಳಿವೆ. ಹಾಗಾಗಿ ನಮ್ಮ ನಡುವಣ ಜಾಗದಲ್ಲಿ ಬದುಕುತ್ತಿರೋರ ಮೇಲೆ ಇದು ತುಂಬ ಒಂದು ಪ್ರಭಾವವನ್ನು ಬೀರ್ತವೆ ಅನ್ನುವಂಥದ್ದು. ಮತ್ತು ಇನ್ನೊಂದು ಹೇಳಿದರೆ, ನಾನೊಬ್ಬಳು ಕೃಷಿಕ ಮಹಿಳೆ. ನನಗೆ ಅನ್ನಿಸೋದು, ನಾವು ಕೃಷಿಕರು ತುಂಬ ಒಂದು ಮನುಷ್ಯ ಮತ್ತು ಪ್ರಕೃತಿಯ ಜೊತೆಗೆ ಒಂದು ನೇರವಾದಂತಹ ಸಂಪರ್ಕವನ್ನು ಇಟ್ಕೊಂಡಿದ್ದೇವೆ ಅಂತ. ನಮಗೆ ಎಷ್ಟೊತ್ತಿಗೆ ಕೂಡ ನಮಗೆ ದಿನ ಬೆಳಗಾದರೆ ನಮ್ಮ ಮಾತು ಹೇಗಿರ್ತದೆ ಅಂತ ಹೇಳಿದರೆ, ತೋಟಕ್ಕೆ ಇವತ್ತು ಎಷ್ಟು ಜನ ಕೆಲಸಕ್ಕೆ ಬರ್ಬೋದು, ಹಟ್ಟಿಗೆ ಎಷ್ಟೊತ್ತಿಗೆ ಹೋಗೋದು, ಇದು ಕೆಲಸದವರು ಬರದಿದ್ರೆ ಎಂತ ಮಾಡುವಂಥದ್ದು, ಇದೇ ಯೋಚನೆಗಳ ಸುತ್ತ ನಮ್ಮ ದಿನನಿತ್ಯದ ಕೆಲಸ ನಡೀತಾ ಇರ್ತದೆ. ಅಂದರೆ ನಾನೊಬ್ಬಳು ಬರಹಗಾರ್ತಿ ಆದರೂ ಕೂಡ ನಾನೊಂದು ಅಕಾಡೆಮಿಕ್ ಹಿನ್ನೆಲೆಯಿಂದ ಏನು ಬಂದವಳಲ್ಲ. ನನಗೆ ಅಂತ ಅಕಾಡೆಮಿಕ್ ಆಗಿ ಚರ್ಚೆ ಮಾಡುವಂತಹ ಗುಂಪುಗಳು ಕೂಡ ನನಗಿಲ್ಲ. ಹಾಗೆ ಇವತ್ತು ಕೂಡ ನಾನು ಈ ಕಾರ್ಯಕ್ರಮಕ್ಕೆ ಬಂದಿದ್ದೇನೆ. ಕಾರ್ಯಕ್ರಮಕ್ಕೆ ಬಂದು ನಾನು ಎಷ್ಟೊತ್ತಿಗೆ ಮನೆ ತಲುಪಬಹುದು, ನಾಳೆ ಹಟ್ಟಿಗೆ ಹೋಗಿ ಎಷ್ಟೊತ್ತಿಗೆ ಹಾಲು ಕರಿಬೋದು, ಕೆಲಸದವರು ಇಲ್ಲದಿದ್ದರೆ ಪರ್ಯಾಯವಾಗಿ ಏನು ಮಾಡ್ಬೋದು, ಇಂಥದೇ ಯೋಚನೆಗಳು ನನಗೆ ಬರೋದು. ಹಾಗಾಗಿ ಇಂಥ ಒತ್ತಡದ ನಡುವೆ ನನಗೆ ಬಿಡುಗಡೆಯಾಗಿ ಇಲ್ಲಿ ಕಾಡಿದ ಸಂಗತಿಗಳು ನನಗೆ ಬರಹಗಳಿಗೆ ವಸ್ತುವಾಗ್ತದೆ ಅನ್ನುವಂಥದ್ದು. ಮತ್ತು ಇನ್ನೊಂದು, ನಾವು ನಮ್ಮ ಹಳ್ಳಿಯ ಬದುಕು ತುಂಬ ಸಣ್ಣದು, ಅನುಭವಗಳಿಲ್ಲ ಹೇಳ್ತಾ ಇಲ್ಲ, ಅಲ್ಲಿ ಕಟ್ಟಿಕೊಡುವ ಅನುಭವಗಳು ತುಂಬ ವಿಸ್ತಾರವಾಗಿ ಇದೆ ಅಂತ ನನಗನ್ನಿಸ್ತದೆ. ನಮ್ಮ ಹಳ್ಳಿ ಅಂದರೆ ಅದೊಂದು ತೆರೆದ ಬಾಗಿಲಿದ್ದ ಹಾಗೆ.
ನಾವೆಲ್ಲದಕ್ಕೂ ಸ್ಪಂದಿಸ್ತೇವೆ. ಒಂದು ಮನೆಯಲ್ಲಿ ಸುಖ ದುಃಖ ಏನೇ ಆದರೂ ಕೂಡ ನಾವು ಅದಕ್ಕೆ ಒಳಗೊಳ್ತೇವೆ. ಅದೆಲ್ಲೋ ನಡೀತು ಅಂತೇಳಿ ಈಗ ಸ್ಪಂದಿಸಿ ನಾವು ಬಿಟ್ಟು ಬಿಡೋದಿಲ್ಲ. ಅಲ್ಲಿ ಎಲ್ಲದಕ್ಕೂ ನಾವು ಭಾಗಿಯಾಗ್ತೇವೆ, ಜನರ ಜೊತೆ ನೇರ ಸಂಪರ್ಕ ಇಟ್ಕೊಳ್ತೇವೆ. ಅಲ್ಲಿ ಜಾತ್ರೆ ಆಗಿರ್ಬೋದು, ನೇಮ ಆಗಿರ್ಬೋದು, ಹಬ್ಬ ಹರಿದಿನ ಆಗಿರ್ಬೋದು. ಹಾಗೆ ನಾವೆಲ್ಲ ಅಲ್ಲಿ ಒಟ್ಟು ಸೇರುವಾಗ ಎಂತ ಆಗ್ತದೆ ಅಂತ ಹೇಳಿದರೆ ನಮಗೆ ಕಥೆಗಳು ಸಿಗ್ತವೆ ತುಂಬ. ಮನುಷ್ಯರ ನಡುವಿನ ಅವರ ಸಂಕಟ, ತೊಳಲಾಟ ಇವುಗಳೆಲ್ಲ ನಮಗೆ ಅಲ್ಲಿ ಸಿಗಲಿಕ್ಕೆ ಶುರು ಆಗ್ತದೆ ಅನ್ನುವಂಥದ್ದು. ಮತ್ತು ಹಾಗಾಗಿ ನನ್ನ ಮಣ್ಣಿನಲ್ಲೇ ಸಾಕಷ್ಟು ಕಥೆಗಳಿವೆ. ಈಗ ನನಗೆ ಕೆಲವು ಅನುಭವಗಳು ದಕ್ತವೆ ಅಂತ ಹೇಳಿದರೆ, ನನ್ನ ಕರಾವಳಿಯಲ್ಲಿ ನನಗೆ ಭೂತದ ಕೋಲ ಮಾಡ್ತಾರೆ. ಭೂತದ ಕೋಲ ಮಾಡುವಾಗ ಅಲ್ಲಿ ಎಲ್ಲರ ಮನೆಯಲ್ಲಿ ಸಾಮಾನ್ಯವಾಗಿ ಒಂದೇ ಹೆಚ್ಚಿನ ದೈವಗಳೆಲ್ಲ ಒಂದೇ ಇರ್ತದೆ. ಭೂತದ ಕೋಲ ಮಾಡುವಾಗ ನಮ್ಮ ಮನೇಲಿ ಒಂದು ವಿಶೇಷವಾದಂತಹ ಹೆಣ್ಣು ದೈವ ಉಂಟು. ನನಗೆ ಸಣ್ಣದರಿಂದನೇ ಅದರ ಕತೆ ಕೇಳ್ತಾ ಬಂದಿದೆ. ನಾನು ಬೇರೆ ಬೇರೆ ರೀತಿಯಲ್ಲಿ ಅದನ್ನು ಕತೆ, ಆಗ ನನಗೆ ಅದನ್ನೇನೋ ಒಂದು ವಿಶೇಷವಾಗಿ ನಾನು ಅದನ್ನು ಕೇಳ್ತಾ ಇದ್ದೆ. ಮತ್ತು ನಾನು ಬೆಳೀತಾ ಹೋದಾಗೆ ನನಗೆ ಅವಳೊಳಗೆ ಒಂದು ಆ ಹೆಣ್ಣು ಭೂತದ ಒಳಗಿನ ಒಂದು ನೋವು ನನಗೆ ಕಾಣಲಿಕ್ಕೆ ಶುರು ಆಯಿತು. ಆಗ ನನಗೆ ಅನ್ನಿಸಿತು, ನಾವು ಯಾವ ಕಾಲದಲ್ಲಾದರೂ ಕೂಡ ಹೆಣ್ಣು ಅನುಭವಿಸುವ ನೋವು ಒಂದೇ ಅಂತ ಅನ್ನಿಸ್ಲಿಕ್ಕೆ ಶುರು ಆಯಿತು. ಹಾಗಾಗಿ ನಾನು ಆ ಭೂತಕಾಲದಲ್ಲಿ ನಡೆದ ಕಥೆಯನ್ನು ನಾನು ವರ್ತಮಾನಕ್ಕೆ ತಂದು ನಾನು ಕತೆ ಬರೆದೆ. ಅಂದರೆ ಹೆಣ್ಣು ಯಾವ ಕಾಲದಲ್ಲಿ ಅನುಭವಿಸುವ ನೋವುಗಳು ಒಂದೇ ಅಂತ. ಹಾಗಾಗಿ ಕಥೆಗಳು ಬೇರೆಲ್ಲ ಕಡೆ ಸಿಗ್ತದೆ. ಈಗ ಇನ್ನೊಂದು ಹೇಳಿದರೆ, ನಮ್ಮ ಕೃಷಿಕರಿಗೆ ನಾವು ತುಂಬ ಪಲ್ಲಟಗಳನ್ನು ಅನುಭವಿಸ್ತೇವೆ ನೋಡಿ. ಈಗ ಅತಿವೃಷ್ಟಿ ಅನಾವೃಷ್ಟಿ ಆದಾಗ ಅದು ಎಷ್ಟು ನಮ್ಮ ಮೇಲೆ ಹೊಡೆತ ಬೀಳ್ತದೆ ಅನ್ನುವಂಥದ್ದು, ಅದು ನಮ್ಮ ಬದುಕಿನ ಮೇಲೆ ದೊಡ್ಡ ಪರಿಣಾಮ ಬೀರ್ತದೆ. ಜೊತೆಗೆ ಅದು ಜಾಗತಿಕವಾಗಿಯೂ ಬೀಳ್ತದೆ. ಈಗ ನೋಡಿ, ಇಲ್ಲಿ ಗುಡ್ಡ ಕುಸಿತ ಉಂಟು, ಮಳೆ ಬರ್ತಾ ಉಂಟು, ಅದು ಎಷ್ಟು ನಮ್ಮ ಮೇಲೆ ಬಾಧಿಸ್ತದೆ ಅನ್ನುವಂಥದ್ದು. ಹಿಂದೆ ಕೊಡಗಿನಲ್ಲಿ 2-3 ವರ್ಷಗಳ ಹಿಂದೆ ಭೂಕುಸಿತ ಆಯಿತು, ಭೂಕಂಪ ಆಯಿತು, ಊರೇ ಕೊಚ್ಚಿ ಹೋಯಿತು, ಜನ ತಲ್ಲಣಿಸಿ ಹೋದು, ಕತೆಗಳು ಕೆನ್ನೀರಿನ ಹಾಗೆ ಹರಿಲಿಕ್ಕೆ ಶುರು ಆದವು. ಹಾಗಾಗಿ ಅಲ್ಲಿ ಸಾಕಷ್ಟು ಕತೆಗಳು ಹುಟ್ಟಲಿಕ್ಕೆ ಶುರು ಆದವು. ಅಂದರೆ ನಮ್ಮ ಕಾಯುವ ನದಿ ಕೂಡ ಸಂದರ್ಭ ಬಂದಾಗ ಕೊಲ್ತದೆ ಅನ್ನುವಂಥದ್ದು. ಹಾಗಾಗಿ ಕತೆಗಳು ಒಂದು ಬೆಳಗಿನಿಂದ ಸಂಜೆವರೆಗೆ ನನಗೆ ಬಿಡಿಯಾಗಿ ಎಲ್ಲೆಲ್ಲೂ ಕತೆಗಳು ಕಾಣಲಿಕ್ಕೆ ಸಿಗ್ತದೆ. ಮತ್ತು ಕಾಲ, ದೇಶ, ಭಾಷೆ, ಗಡಿ ಎಲ್ಲ ದಾಟಿ ನಾವು ಹೇಳುವಂಥದ್ದು ಮನುಷ್ಯರ ಕಥೆಯನ್ನೇ ಆದ ಕಾರಣ ಅಲ್ಲಿ ಸಿಕ್ಕ ಕತೆಗಳಿಗೆ ಒಂದು ಭಾಷೆಯ ಮೂಲಕ, ನಿರೂಪಣೆಯ ಮೂಲಕ ಮಾಂತ್ರಿಕ ಸ್ಪರ್ಶವನ್ನು ಕೊಡ್ತಾ ನನ್ನ ಅನುಭವಕ್ಕೆ ತಂದುಕೊಂಡು ನಾನು ಕತೆ ಬರೀತೇನೆ ಅಷ್ಟೆ. ಈಗ ಭಾಷೆಯ ಬಗ್ಗೆ ತಾವು ಮಾತಾಡಿದ್ರಿ. ಭಾಷೆ ನಾವೆಲ್ಲ ಉಪಯೋಗಿಸ್ಕೊಳ್ತಾ ಇರುವಂಥ ಒಂದು ಸಂವೇದಾತ್ಮಕವಾದಂಥ ಒಂದು ಸರಕು. ಏಕೆಂದರೆ ನಾವೆಲ್ಲ ಭಿನ್ನ ಪ್ರಾದೇಶಿಕ ವಲಯಗಳಲ್ಲಿ ಬೆಳೆದು ಬಂದಾಗ ನಮ್ಮ ಭಾಷಾ ಸ್ವರೂಪಗಳು ಕೂಡ ಬದಲಾಗಿರ್ತದೆ. ಮುಖ್ಯವಾಗಿ ಅರ್ಪಣಾ ಆರಂಭದಲ್ಲಿ ಅವರು ಪತ್ರಕರ್ತೆಯಾಗಿದ್ದರು. ಪತ್ರಕರ್ತೆಯಾದಾಗ ಅವರು ಉಪಯೋಗಿಸ್ಕೊಳ್ತಾ ಇದ್ದಂಥ ಭಾಷೆ, ಅನಂತರ ಅವರು ಕಥೆಗಾರ್ತಿಯಾದಾಗ ಅವರು ಉಪಯೋಗಿಸ್ಕೊಳ್ತಾ ಇದ್ದಂಥ ಭಾಷೆ. ಯಾಕೆಂದರೆ ಅವರು ಮುದ್ರಣ ಮಾಧ್ಯಮ ಮತ್ತು ವಿದ್ಯುನ್ಮಾನ ಮಾಧ್ಯಮ ಎರಡರಲ್ಲೂ ಕೆಲಸ ಮಾಡಿದ್ದಾರೆ. ನಾನು ತಮಾಷೆ ಮಾಡಿದೆ, ಯಾಕೆಂದರೆ ಅದನ್ನ ಬಹಿರಂಗವಾಗಿ ಹೇಳಬಾರ್ದು. ಯಾಕೆಂದರೆ ಅವರು ETV ಒಳಗೂ ಕೂಡ ಆ್ಯಂಕರ್ ಆಗಿ ಕೆಲಸ ಮಾಡಿದರು. ಹಾಗಾಗಿ ಅವರು ಎದುರಿಸ್ತಾ ಇರುವಂಥ ಈ ಭಾಷಾ ಬಿಕ್ಕಟ್ಟುಗಳಿದ್ದಾವಲ್ಲ, ಯಾಕೆಂದರೆ ಯಾವ ಥರ ಭಾಷೆಯನ್ನು ಉಪಯೋಗಿಸ್ಕೊಳ್ಬೇಕು, ಆಮೇಲೆ ಕಥೆಯನ್ನು ಬರಿಬೇಕಾದ್ರೆ, ಪ್ರಬಂಧವನ್ನು ಬರಿಬೇಕಾದ್ರೆ, ಅಥವಾ ಲೇಖನಕ್ಕೆ ಯಾವ ಥರ ಪ್ರಬಂಧ, ಈಗ ವಿದ್ಯುನ್ಮಾನದ ಮಾಧ್ಯಮಗಳನ್ನು ಹೆಚ್ಚು ನೋಡ್ತಾ ಇರುವ ಮತ್ತು ಈಗ ಜಾಗತಿಕವಾಗಿ ನಾವು ತೆರೆದುಕೊಳ್ತಾ ಇರುವ ಹಲವಾರು ಭಾಷೆಯ ಸಾಹಿತ್ಯ, ಸಿನಿಮಾ ಎಲ್ಲದರ ಮೂಲಕ ಅವರ ಅನುಭವ ಲೋಕವನ್ನು ನಾವು ಗ್ರಹಿಸ್ತಾ ಇರುವಾಗ ಪ್ರಾಯಶಃ ಅರ್ಪಣಾ ಅವರಿಗೆ ಹೆಚ್ಚು ಭಾಷಾ ಶಕ್ತಿಯ ಒಂದಿಷ್ಟು ಎದುರಾಗುವಂಥ ಸಾಧ್ಯತೆಗಳಿವೆ ಅಂತ ನಾನು ಭಾವಿಸ್ಕೊಳ್ತೇನೆ. ಅದರ ಬಗ್ಗೆ ತಾವು ಆ್ಯಕ್ಚುಲಿ ಉಲ್ಟಾ, ನನಗೆ ಭಾಷೆ ಶಕ್ತಿಯಾಗಿ ನನಗೆ ಕಾಣೋದಕ್ಕಿಂತ ನನಗೆ ಭಾಷೆ ನನ್ನ ಭಾಷೆ ಒಂದು ದೌರ್ಬಲ್ಯ ಅನ್ನೋ ಲೆವೆಲಿಗೆ ನನಗೆ ಒಂದು ಕೀಳರಿಮೆ ಇದೆ. ಯಾಕಂದರೆ ಈಗಂತೂ ಅವರ ಭಾಷೆಯಲ್ಲಿ ಒಂದು ಯಾವುದು ಫಾರ್ಮಲ್ ಆದ ಲ್ಯಾಂಗ್ವೇಜಿಗೆ ಬರಬೇಕಾಗಿಲ್ಲದೆ, ಶಾಸ್ತ್ರೀಯವಾದ ಭಾಷೆಗೆ ಹೊಂದ್ಕೊಳ್ಳದೆ ತಮ್ಮದೇ ಆಡು ಭಾಷೆಯಲ್ಲಿ ಎಲ್ಲರೂ ಈಗ ಕಥೆಗಳನ್ನು ಕಟ್ತಾ ಇದ್ದಾರೆ ಮತ್ತು ಅದನ್ನು ಜನರು ಸ್ವೀಕರಿಸ್ತಾನೂ ಇದ್ದಾರೆ. ಈ ನಿಟ್ಟಿನಲ್ಲಿ ನೋಡಿದಾಗ ನನಗೆ ನನ್ನ ದೊಡ್ಡ ಪ್ರಾಬ್ಲಮ್ ಏನಂದರೆ, ನನ್ನ ಬೇರುಗಳು ಗಟ್ಟಿ ಇಲ್ಲ ಅಂತ ನನಗೆ ಯಾವಾಗಲೂ ಅನಿಸುತ್ತೆ. ಯಾಕಂದರೆ ನಾನು ಹುಟ್ಟಿದ್ದು ಶಿವಮೊಗ್ಗದಲ್ಲಿ, ಬೆಳೆದಿದ್ದು ಧರ್ಮಸ್ಥಳದಲ್ಲಿ, ಮತ್ತು ಕೆಲಸ ಮತ್ತು ಮದುವೆ ಆದಮೇಲೆ ಹೈದರಾಬಾದಲ್ಲಿ, ಆಮೇಲೆ ಈಗ ಬೆಂಗಳೂರಲ್ಲಿ, ಹೀಗೆ ನಂದು ಒಂಥರ ತುಂಬ ಸರ್ತಿ ನನ್ನ ಒಂದು ಅಸ್ತಿತ್ವವೂ ಕೂಡ ಶಿಫ್ಟ್ ಆಗ್ತಾ ಹೋಗಿದೆ. ಸೊ ಹಾಗಾಗಿ ಬೇರು ಎಲ್ಲೂ ನಂದು ಗಟ್ಟಿ ಆಗಲಿಲ್ಲ. ಯಾಕಂದರೆ ನಾನು ಧರ್ಮಸ್ಥಳದಲ್ಲಿ ನನ್ನ ಬಾಲ್ಯವನ್ನು ಕಳೆದಿದ್ರೂ ಕೂಡ, ದಕ್ಷಿಣ ಕನ್ನಡದಲ್ಲಿ ಕಳೆದಿದ್ರೂ ಕೂಡ, ನಮ್ಮ ಮಲೆನಾಡಿನ ಶಿವಮೊಗ್ಗದ ಒಂದು ನಂಟು ಬಿಟ್ಟಿರಲಿಲ್ಲ ಮತ್ತು ಅದು ಗಟ್ಟಿಯಾಗೇ ಇತ್ತು. ಸೊ ಹಾಗಾಗಿ ಇಲ್ಲೂ ಇಲ್ಲದೆ ಅಲ್ಲೂ ಇಲ್ಲದೆ ಒಂಥರ ಎಡಬಿಡಂಗಿಯಾಗಿ ಧರ್ಮಸ್ಥಳದಲ್ಲಿ ಇದ್ದೆ ಅಂತ ನನಗೀಗಲೂ ಅನಿಸುತ್ತೆ.
ಹಾಗಾಗಿ ನನಗೆ ಆ ಭಾಷೆಯನ್ನು ನಾನು ನನ್ನ ಇದರಲ್ಲಿ ತರ್ತೀನಿ ಅಂತ ಹೊರಟಾಗಲೂ ಕೂಡ ನನಗೆ ನಾನು ಸರಿಯಾಗಿ, ಯಾಕಂದರೆ ಈಗ ಆ ಭಾಷೆ ಬಿಟ್ಟೋಗಿದೆ. ಈಗ ಸ್ಮಿತಾ ಎಷ್ಟು ಚೆನ್ನಾಗಿ ಅವ್ರ ಭಾಷೆಯಲ್ಲಿ ಹೇಳ್ಬೋದು, ಆ ಥರದಲ್ಲಿ ನನಗೆ ಹೇಳೋದಕ್ಕೆ ಸಾಧ್ಯ ಇಲ್ಲ. ಯಾಕಂದರೆ ನನಗೆ ದಕ್ಷಿಣ ಕನ್ನಡದ ಭಾಷೆಯ ನಂಟು ಬಿಟ್ಟು ಹೋಗಿದೆ ಈಗ. ಹಾಗಂತ ನನ್ನದು ಶಿಷ್ಟವಾದ ಈ ಭಾಷೆಯಲ್ಲೇ ಹೇಳ್ತೀನಿ ಅಂತ ಹೊರಟ್ರೆ, ನನ್ನ ಕತೆಗಳು ಎಷ್ಟೋ, ನನ್ನ ಬಾಲ್ಯ ನನ್ನದ ಅನುಭವಗಳು ಗಟ್ಟಿ ಇದೆ ಅಂತ ಹೇಳಿದಾಗ, ನನ್ನ ಬಾಲ್ಯದ ಕತೆ ಹೇಳುವಾಗ ನನಗೆ ಬರುವಂಥದ್ದು ಭಾಷೆ ಎಗೇನು ದಕ್ಷಿಣ ಕನ್ನಡದ್ದು. ಸೊ ಹೀಗಾಗಿ ಅಲ್ಲಿ ಆ ಭಾಷೆಯಲ್ಲಿ ನಾನು ಅಟ್ಲೀಸ್ಟ್ ಒಂದು ಅವರ ಸಂಭಾಷಣೆಗಳನ್ನಾದರೂ ಆ ಭಾಷೆಯಲ್ಲಿ ಬರಿತೀನಿ ಅಂತ ಹೊರಟಾಗ ನನಗೆ ನಾನು ಸರಿ ಬರಿತಿದ್ದೀನಾ ತಪ್ಪು ಬರಿತಿದ್ದೀನಾ ಅನ್ನುವಂತಹ ಒಂದು ಗೊಂದಲಗಳು ಕೂಡ ನನಗೆ ಬರ್ತಾ ಇದೆ. ಇನ್ನೊಂದು ಅವ್ರು ಹೇಳಿದಾಗೆ ಮಾಧ್ಯಮದ ಒಂದು ಇದು ಹೇಳಿದರು, ಮಾಧ್ಯಮ ಕೂಡ ನನ್ನ ಭಾಷೆಯನ್ನು ಕೆಡಿಸಿದೆ ಅಂತಲೇ ನನಗನ್ಸುತ್ತೆ. ಯಾಕಂದರೆ ಹತ್ರ ಒಂದು 8 ವರ್ಷ ನಾನು ಮಾಧ್ಯಮದಲ್ಲಿ ಕೆಲಸ ಮಾಡಿದ್ದೆ. ಅದು ಕೂಡ ವಿದ್ಯುನ್ಮಾನ ಮಾಧ್ಯಮದಲ್ಲಿ ಮಾತ್ರ, ಟಿ ವಿಯಲ್ಲಿ ಮಾತ್ರ ನಾನು ಕೆಲಸ ಮಾಡಿದ್ದು. ಟಿ ವಿಯ ಲ್ಯಾಂಗ್ವೇಜು ನಮ್ಮ ಭಾಷೆಯ ವಿಸ್ತಾರವನ್ನು ತುಂಬ ಸೀಮಿತಗೊಳಿಸುತ್ತೆ. ಅಲ್ಲಿ ನನಗೆ ತುಂಬ ಶಬ್ದಗಳು ಗೊತ್ತಿದ್ರೂ ಕೂಡ ಅದನ್ನು ಪ್ರಯೋಗಿಸಲಿಕ್ಕೆ ಸಾಧ್ಯವಾಗದೇ ಇರಬಹುದು. ಮತ್ತು ಅದನ್ನು ಆದಷ್ಟು ಸಣ್ಣದಾಗಿ ಹೇಳಬೇಕು, ವಿಸ್ತರಿಸಿ ಹೇಳಬಾರ್ದು ಅನ್ನುವಂತಹ ಒಂದು ಕಟ್ಟು ಏನಿದೆ, ಅದನ್ನು ಮೀರಿ ನನಗೆ ಬರೆಯೋದಕ್ಕೆ ತುಂಬ ಕಷ್ಟನೇ ಆಯಿತು ಇನಿಷಿಯಲಿ. ಹಾಗಾಗಿ ನಾನು ಜರ್ನಲಿಸ್ಟ್ ಆಗಿ ವರ್ಕ್ ಮಾಡ್ತಿರುವಾಗ ಒಂದು ಕಥೆಯನ್ನು ಕೂಡ ನಾನು ಬರೆದಿರಲಿಲ್ಲ, ಸಾಧ್ಯನೂ ಆಗಲಿಲ್ಲ. ನನಗೆ ಆ ಭಾಷೆಯಿಂದ ಈ ಭಾಷೆಗೆ ಹೊಂದ್ಕೊಳ್ಳೋದಕ್ಕೆ ಕೂಡ ಕಷ್ಟ ಆಯಿತು. ಹಾಗಾಗಿ ನನ್ನ ಭಾಷೆ ಗಟ್ಟಿಯಾಗಿದೆ ಅಂತ ನನಗೆ ಯಾವತ್ತೂ ಅನಿಸಿಲ್ಲ. ನಂದು ನಾರ್ಮಲ್ ಆದ ಭಾಷೆ. ಬಟ್ ಇದಕ್ಕೆ ಇನ್ನೊಂದು ಅಡ್ವಾಂಟೇಜ್ ಏನಂತ ಹೇಳಿದರೆ, ಎಷ್ಟೇ ನಾವು ಹೇಳಿದರೂ ಕೂಡ ಈ ಥರ ಶಿಷ್ಟ ಭಾಷೆಯನ್ನು ಬರೆಯುವಾಗ ತುಂಬ ಜನವನ್ನು ತಲುಪೋದು ಈಸಿ ಆಗುತ್ತೇನೋ, ಎಲ್ಲರಿಗೂ ಕೂಡ ಅವರ ಭಾಷೆ ಅನ್ನಿಸುವಂತಹ ಮತ್ತು ಈ ಭಾಷೆಯನ್ನು ಅರ್ಥ ಮಾಡ್ಕೊಳ್ಳೋದು ಈಸಿ ಆಗಿರೋದ್ರಿಂದ ಮೋಸ್ಟ್ಲಿ ಅದು ಒಂದು ಅಡ್ವಾಂಟೇಜ್ ಇರಬಹುದು. ಹಾಗಿದ್ದು ಕೂಡ ನನಗೆ ಒಂದು ಆಡು ಭಾಷೆಯ ಸೊಗಡು ನನ್ನಲ್ಲಿ ಇಲ್ಲ ಅನ್ನೋದು ನನಗನ್ಸುತ್ತೆ. ನಿನ್ನೆ ಒಂದು ಯಾವುದೋ ಇಲ್ಲೇ ಒಂದು ಚರ್ಚೆ ನಡೀತಾ ಇತ್ತು, ಅದರಲ್ಲಿ ರಶ್ಮಿ ಅವರು ಹುಬ್ಬಳ್ಳಿ ಭಾಷೆ ಮಾತಾಡ್ತಾ ಇರ್ಬೇಕಾರೆ, ಧಾರವಾಡದ ಭಾಷೆ ಮಾತಾಡ್ತಿರ್ಬೇಕಾರೆ ತುಂಬ ಆಸೆ ಆಗ್ತಿತ್ತು, ಎಷ್ಟು ಚೆನ್ನಾಗಿ ಮಾತಾಡ್ತಾರೆ ಅಂತ. ಆ ಒಂದು ಸೊಗಡು ನನ್ನ ಭಾಷೆಗಿಲ್ಲ ಅಂತಲೇ ನನಗೆ ಈಗಲೂ ಅನಿಸುತ್ತೆ. ನಮ್ಮ ಕಥೆಗಾರರಿಗೆ ಇರುವಂಥ ಭಾಳ ದೊಡ್ಡ ಶಕ್ತಿ ಮತ್ತು ಬಿಕ್ಕಟ್ಟು ಎರಡೂ ಭಾಷೆನೇ. ಯಾಕೆಂದರೆ ನಾವು ಉಪಯೋಗಿಸ್ಕೊಳ್ತಾ ಇರುವಂಥ ಭಾಷೆ ನಮ್ಮ ಪ್ರಾದೇಶಿಕತೆಯ ಭಾಷೆ ಆಗಿದ್ದರೆ ಆ ಕತೆ ಹೆಚ್ಚು ಸಂವಹನ ಆಗೋದಿಲ್ಲ. ನಾವು ಸಂಭಾಷಣೆಗಳಲ್ಲಿ ಮಾತ್ರ ಅದನ್ನು ಉಪಯೋಗಿಸ್ಕೊಂಡು ಒಳ್ಳೆಯ ನಿರೂಪಣೆಯನ್ನು ಸಹಜವಾದ ಭಾಷೆಯಲ್ಲಿ ಮಾಡಿದರೆ ಬೇಗ ತಲುಪುತ್ತೆ ಅನ್ನುವಂಥ ಒಂದು ಸಿದ್ಧ ಮಾದರಿಯ ಚೌಕಟ್ಟು ನಮಗಿದೆ. ಅದನ್ನು ಮರಿತಾ ಇರುವಂಥ ಪ್ರಯೋಗಗಳು ಕೂಡ ತುಂಬ ಆಗ್ತಾಯಿವೆ. ಯಾಕೆಂದರೆ ಪ್ರಾದೇಶಿಕ ಭಾಷೆಯಲ್ಲಿ ಇಡೀ ಕಾದಂಬರಿಯನ್ನು, ಇಡೀ ಕಥೆಯನ್ನು ಬರಿತಾ ಇರುವಂಥ ಸಾಧ್ಯತೆಯೂ ಕಾಣ್ತಾ ಇದೆ. ಯಾಕೆಂದರೆ ಓದುಗರು ಕೂಡ ಅದನ್ನು ಸಹಜವಾಗಿ ಸ್ವೀಕರಿಸ್ತಾರೆ. ಯಾಕೆಂದರೆ ಕತೆ ಅಥವಾ ಕಥನ ಅನ್ನುವಂಥದ್ದು ಒಂದು ಅನುಭವವನ್ನು ದಾಟಿಸುವ ಪ್ರಕ್ರಿಯೆ ಆಗಿರೋದ್ರಿಂದ ಪ್ರಾಯಶಃ ಈ ಮಾತುಗಳನ್ನು ಸಮರ್ಥಿಸ್ಕೊಳ್ತಾ, ಯಾಕೆಂದರೆ ಭಾಷೆ ಕೆಟ್ಟೋಗಿದೆ ನನ್ನ ವಿದ್ಯುನ್ಮಾನದ ಮಾಧ್ಯಮದ ಭಾಷೆ ಅಂತ ಅರ್ಪಣಾ ಅವರು ಹೇಳಿದರು. ನಿಜ, ಭಾಷೆಯನ್ನು ಕೆಡಿಸೋದಕ್ಕೆ ಬೇಕಾದಷ್ಟು ವಿಧಾನಗಳಿದ್ದಾವೆ, ವಿದ್ಯಮಾನಗಳಿದ್ದಾವೆ. ನಾನು ಕೂಡ ಅಂದರೆ ನಮ್ಮ ಶಶಿ ತರೀಕೆರೆ ಹತ್ರ ಹೋಗೋಕ್ಕಿಂತ ಮುಂಚೆ ನಾನು ಕೂಡ ಆರೋಗ್ಯ ಇಲಾಖೆಯಲ್ಲಿ ಆಡಳಿತಾತ್ಮಕವಾದಂಥ ಕೆಲಸ ಮಾಡ್ತಾ ಇರುವ ಈ ಸಂದರ್ಭದಲ್ಲಿ ನಮಗೆ ಪ್ರತಿನಿತ್ಯ ಕಾಡ್ತಾ ಇರುವಂಥ ದೊಡ್ಡ ಸಂಗತಿ ಏನು ಅಂದರೆ ನಮ್ಮ ಭಾಷೆ ಯಾವುದು, ಯಾಕಂದರೆ ಮನೆ ಭಾಷೆ ಯಾವುದು ಅಥವಾ ಮನಸ್ಸಿನ ಭಾಷೆ ಯಾವುದು, ಪ್ರಾದೇಶಿಕ ಭಾಷೆ ಯಾವುದು, ಪದೇ ಪದೇ ವರ್ಗಾವಣೆಯಾಗಿ ಬೇರೆ ಬೇರೆ ಊರುಗಳಲ್ಲಿ ಅತಂತ್ರದ ಸ್ಥಿತಿಯಲ್ಲಿ ಬದುಕ್ತಾ ಇರುವ ಬಾಲ್ಯವನ್ನು ಕಳೆದಿರುವಂಥ ನಮಗೆ ನಂದು ಉತ್ತರ ಕರ್ನಾಟಕವೋ ಮಧ್ಯ ಕರ್ನಾಟಕವೋ ದಕ್ಷಿಣ ಕರ್ನಾಟಕವೋ ಯಾವುದೂ ಗೊತ್ತಾಗದೇನೆ ಯಾವ ಭಾಷೆಯೂ ನಮ್ಮದು ಹೌದೋ ಅಲ್ಲವೋ ಅಂತನ್ನುವಂಥ ಸಂದರ್ಭದಲ್ಲಿ ಈ ಕಾಲದಲ್ಲಿ ನಾನು ಕನ್ನಡ ಭಾಷೆಯನ್ನು ಎಲ್ಲ ವಲಯಕ್ಕೂ ಕೂಡ ವಿಸ್ತರಿಸಬೇಕು ಅಂತನ್ನುವಂಥ ಪ್ರಾದೇಶಿಕ ಭಾಷೆಯನ್ನು ಎಲ್ಲ ಆಡಳಿತ ವಿಭಾಗಕ್ಕೂ ಕೂಡ ತರಬೇಕು. ಆ ಕಾರಣಕ್ಕಾಗಿ ಒಂದಿಷ್ಟು ಪಾರಿಭಾಷಿಕ ಶಬ್ದಗಳನ್ನು ಹೆಚ್ಚೆಚ್ಚು ಬಳಸ್ಕೊಳ್ಬೇಕು. ಯಾಕೆಂದರೆ ನಮ್ಮಲ್ಲಿ ಒಬ್ಬ ನನ್ನ ಹಿರಿಯ ಕಥೆಗಾರ ಭಾಳ ಚೆನ್ನಾಗಿ ಹೇಳಿದರು, ಒಂದು 10 ವರ್ಷ ಕತೆ ಬರೆಯೋದು ಬಿಟ್ಟು ಆ ನಂತರ ಮತ್ತೆ ಕತೆ ಬರೆಯೋಕ್ಕೆ ಶುರು ಮಾಡಿದಾಗ ಅವರು ಮೇಲ್ಕಂಡ ವಿಷಯಕ್ಕೆ ಸಂಬಂಧಿಸಿದಂತೆ ಅಂತ ಕತೆ ಬರೆಯೋಕ್ಕೆ ಶುರು ಮಾಡಿ. ಆದರೆ ನಾವೆಲ್ಲ ಎದುರಿಸ್ತಾ ಇರುವ ಬಿಕ್ಕಟ್ಟು ನಮ್ಮ ಭಾಷಾ ಬಳಕೆಯನ್ನು ಕುರಿತಾಗಿರುವಂಥದ್ದು. ಸ್ಮಿತಾ ಅವರು ಭಾಳ ಸಲೀಸಾಗಿ ಅವರ ಭಾಷೆಯಲ್ಲಿ ಮಾತಾಡ್ಬೋದು. ಅಥವಾ ನಮ್ಮ ರಶ್ಮಿ ಬಗ್ಗೆ ಹೇಳಿದ್ರಿ, ನಮ್ಮ ಉತ್ತರ ಕರ್ನಾಟಕದ ಧಾರವಾಡ ಕನ್ನಡದ ಅಥವಾ ಉತ್ತರ ಕರ್ನಾಟಕದ ಯಾರೂ ಕೂಡ ಅವರ ಸ್ಲ್ಯಾಂಗನ್ನು ಬದಲಾಯಿಸ್ಕೊಳ್ಳೋದಿಲ್ಲ. ಬೆಂಗಳೂರಲ್ಲಿ ಒಂದು 50 ವರ್ಷ ಬದುಕಿದಂಥ ನಮ್ಮ ಚಂಪಾ ಬದುಕಿನ ಕೊನೆಯವರೆಗೂ ಅದು ಹ್ಯಾಂಗ ಅಂತಿದ್ರೆ ಹೊರತು ಅದು ಹೇಗ ಅಂತ ಕೇಳ್ತಿರ್ಲಿಲ್ಲ. ಅಂದರೆ ಆ ಸ್ಲ್ಯಾಂಗನ್ನು ಹಾಗೆ ಉಳಿಸಿಕೊಳ್ಳುವ
ಸವಾಲು ನಮ್ಮ ಕಥೆಗಾರರಿಗೆ ಇದೆ, ಅಥವಾ ಕಥೆಗಾರರ ಎದುರಿಗೆ ಒಂದು ದೊಡ್ಡ ಸವಾಲು ಇದೆ. ಮತ್ತು ಅದ್ರ ಜೊತೆಗೆ ಈ ವೈಜ್ಞಾನಿಕ ಪರಿಭಾಷೆಗಳನ್ನೇ ಹೆಚ್ಚೆಚ್ಚು ಬಳಸ್ಕೊಳ್ತಾ ಇರುವ ಈ ಕಾಲದಲ್ಲಿ ಕಥೆಗಳನ್ನು ಬರೆಯುವಾಗ ತಾವು ಎದುರಿಸುವ ಬಿಕ್ಕಟ್ಟು ಏನು ಅಂತ ಶಶಿ ಅವರಿಗೆ ಕೇಳಬೇಕಂತ. ನನಗನ್ಸುತ್ತೆ ಈಗ ನಾವು ಕೇಳೋ ಭಾಷೆನ ತುಂಬ ಬಳಸ್ತೀವಿ ಅಂತ ನನಗನ್ಸುತ್ತೆ. ನಾನು ಬಳಸ್ತಿರೋದೆಲ್ಲ ನಾನು ಎಲ್ಲಿ ಕೇಳ್ತೀನಲ್ಲ, ಈಗ ನಾನು ಯಾವುದೋ ಒಂದು ತಮಿಳಿ ಕಾಲೋನಿಲಿದ್ದರೆ ಅಲ್ಲಿ ಏನು ಬಳಸ್ತಾರಲ್ಲ ಆ ಭಾಷೆಗಳನ್ನ ಬಳಸ್ತೀನಿ. ಮತ್ತು ಈಗ ಎಲ್ಲೋ ನಾನು ಉಡುಪಿಗೆ ಹೋದೆ ಅಥವಾ ಕುಂದಾಪುರಕ್ಕೆ ಹೋದೆ ಅಂದರೆ ಅಲ್ಲಿ ಏನು ತುಂಬ ಬಳಸ್ತಾ ಇದ್ದಾರೆ ಭಾಷೆನ, ಅದನ್ನು ಬಳಸ್ತೀನಿ. ಅದನ್ನು ಬಿಟ್ಟರೆ ಅಷ್ಟೇ. ಕುಂದಾಪುರ ಕನ್ನಡ ಅನ್ನೋದು ಕೂಡ ಒಂದು ವಿಶೇಷತೆ. ಅದು ಕನ್ನಡದಲ್ಲಿ ಒಂದು ದೊಡ್ಡ ಸ್ಲ್ಯಾಂಗ್ ಬೇರೆ ಇದೆ. ಶಶಿ ಅವರಿಗೆ ಎದುರಿಸ್ತಾ ಇರುವಂಥ ದೊಡ್ಡ ಸಮಸ್ಯೆಗಳನ್ನು ಪಾಪ ಅವರು ಭಾಷಿಕವಾಗಿ ನಮ್ಮ ಎದುರಿಗೆ ಮನಸ್ಲಿಕ್ಕೆ ಕಷ್ಟ ಆಗ್ಬೋದು, ಆದರೆ ಕತೆ ಬರೀಬೇಕಾದ್ರೆ ಅವ್ರು ಎದುರಿಸ್ತಾ ಇರೋ ಬಿಕ್ಕಟ್ಟು ಇದೆ ಅಂತ ಗೊತ್ತಾಗ್ಬಿಡ್ತದೆ. ದಕ್ಷಿಣ ಕನ್ನಡದ ಅದರಲ್ಲೂ ವಿಶೇಷವಾಗಿ ಅರೆ ಭಾಷೆಯನ್ನು ಮನೆ ಭಾಷೆಯಾಗಿ ಹೊಂದಿರುವಂಥ ಸ್ಮಿತಾ ಅರೆ ಭಾಷೆ ಅಕಾಡೆಮಿಯ ಸದಸ್ಯರು ಆಗಿದ್ದರು. ಉಪಭಾಷೆಗಳ ಕನ್ನಡದ ಉಪಭಾಷೆಗಳ ಅಭಿವೃದ್ಧಿಯ ಬಗ್ಗೆ, ಅವುಗಳನ್ನು ಕನ್ನಡಕ್ಕೆ ಸೇರಿಸಿಕೊಳ್ಳುವ ಬಗ್ಗೆ, ಕನ್ನಡದ ಅನುಭವ ಲೋಕವನ್ನು ಆ ಭಾಷೆಯಲ್ಲೂ ಕೂಡ ಕಟ್ಟಿಕೊಡುವ ಬಗ್ಗೆ ಒಂದಿಷ್ಟು ವಿಶೇಷವಾದ ಅಕಾಡೆಮಿಕ್ ಆದ ಕೆಲಸಗಳನ್ನು ಕೂಡ ಸ್ಮಿತಾ ಅವರು ಅದರ ಜೊತೆಗೆ ಇದ್ದು ನೋಡಿದ್ದಾರೆ. ಹಾಗಾಗಿ ಅರೆ ಭಾಷೆಯನ್ನು ಹೆಚ್ಚು ಉಪಯೋಗಿಸಿಕೊಳ್ಳುವ, ಅಂದರೆ ಮನೆ ಮಾತಾಗಿ ಅದನ್ನು ಯಾವತ್ತೂ ಉಪಯೋಗಿಸಿಕೊಳ್ಳುವ ಮತ್ತು ದಕ್ಷಿಣ ಕನ್ನಡದ ಸ್ಲ್ಯಾಂಗನ್ನು ಉಪಯೋಗಿಸ್ಕೊಂಡಿರುವ ಸ್ಮಿತಾ ಅವರು ತಮ್ಮ ಕಥೆಗಳ ದೃಷ್ಟಿಯಲ್ಲಿ ಅಥವಾ ಅವರು ಬರಿತಾ ಇರುವಂಥ ಪ್ರಬಂಧದ ದೃಷ್ಟಿಯಲ್ಲಿ ಭಾಷೆಯ ಬಗ್ಗೆ ಏನು ಹೇಳ್ಕೊಳ್ತಾ? ನಾನು ಬರಿತಾ ಇರುವಂಥದ್ದು ನಾನು ಆಗಲೇ ಹೇಳಿದಾಗೆ ನನ್ನ ಜಗತ್ತಿನ ಕಥೆಗಳನ್ನು ಮಾತ್ರ ನಾನು ಬರೆಯೋದು. ನನಗೆ ನನ್ನದಲ್ಲದ ಜಗತ್ತಿನ ಕಥೆಗಳನ್ನು ನನಗೆ ಬರೀಲಿಕ್ಕೆ ಆಗೋದಿಲ್ಲ. ಹಾಗಾಗಿ ನಾನು ಬರೆಯುವಂಥದ್ದು ನಾನು ಕಂಡ ಉಂಡ ನನ್ನ ಬದುಕಿನ ಸುತ್ತಮುತ್ತಲಿನ ನನ್ನ ಪರಿಸರದ ಕಥೆಗಳನ್ನೇ ನಾನು ಬರೆಯುವಂಥದ್ದು. ಹಾಗಾಗಿ ನಾನು ಬರೆಯುವಾಗ ಏನಾಗ್ತದೆ ಅಂತ ಹೇಳಿದರೆ ನನಗೆ ಅಲ್ಲಿಯ ಬದುಕಿನ ಏನು ಜೀವನ ಕ್ರಮ ಆಗಿರ್ಬೋದು, ಸಂಸ್ಕೃತಿ ಆಗಿರ್ಬೋದು, ಅವೆಲ್ಲ ಹಾಸುಹೊಕ್ಕಾಗಿ ಬಂದು ಬಿಡ್ತದೆ. ಹಾಗಾಗಿ ನನ್ನ ಪ್ರದೇಶದಲ್ಲಿ ಅರೆ ಭಾಷೆ ಮಾತನಾಡುವಂತಹ ಒಂದು ಸಮುದಾಯ ಇದೆ. ಅರೆ ಭಾಷೆ ಅಂತ ಹೇಳಿದರೆ ಅದು ಕನ್ನಡದ ಒಂದು ಉಪಭಾಷೆ. ಹಾಗಾಗಿ ಅರೆ ಭಾಷೆ ಅದೆಷ್ಟು ಚಂದದ ಭಾಷೆ ಹೇಳಿದರೆ ಅದಕ್ಕೊಂದು ಯಾರಿಗೂ ಗೊತ್ತಿಲ್ಲ ಇಂಥ ಒಂದು ಭಾಷೆ ಉಂಟು ಅಂತ ಹೇಳಿ. ಅದು ದಕ್ಷಿಣ ಕನ್ನಡದ ಕರಾವಳಿ ಮತ್ತು ಕೊಡಗಿನ ಒಂದಷ್ಟು ಭಾಗಗಳಲ್ಲಿ ಈ ಭಾಷೆಯನ್ನು ಜನ ಮಾತಾಡ್ತಾರೆ. ಅದಕ್ಕೊಂದು ತನ್ನದೇ ಆದಂತಹ ಮಾಧುರ್ಯ ಉಂಟು, ಒಂದು ಲಯ ಉಂಟು. ಆ ಭಾಷೆಗಳೆಲ್ಲ ಅಳೆದು ಹೋಗಬಾರ್ದು. ಅಂದರೆ ನಮ್ಮ ಏನು ಸಾಹಿತ್ಯದಾಗಿರ್ಬೋದು, ಸಂಸ್ಕೃತಿ ಎಲ್ಲ ಶ್ರೀಮಂತಿಕೆ ಉಳಿದಿರುವಂಥದ್ದು ಇಂಥ ಉಪಭಾಷೆಗಳಲ್ಲಿ. ಹಾಗಾಗಿ ಇಂಥ ಉಪಭಾಷೆಗಳನ್ನು ಕೂಡ ಬೇಕಾದಂತಹ ಅಗತ್ಯ ಇದೆ ಅನ್ನುವಂಥದ್ದು. ಹಾಗಾಗಿ ನಾನು ಬರಿತಾ ಇರುವಂಥದ್ದು ನನ್ನ ಪರಿಸರದ ಕಥೆ ಆದ ಕಾರಣ ನಾನು ಮೊದಲು ಏನು ಮಾಡಿದ್ದೆ ಅಂತ ಹೇಳಿದರೆ, ಹೀಗೆ ಈ ಭಾಷೆಗಳು ಉಳಿಬೇಕಾದ್ರೆ ಏನು ಮಾಡಬೇಕು ಅಂತ ಹೇಳಿದರೆ ಅದು ಬೇರೆ ಬೇರೆ ರಂಗಗಳಲ್ಲಿ ಅದು ತನ್ನ ಇಂಥದ್ದು ಕೆಲಸ ಕಾರ್ಯಗಳನ್ನು ಮಾಡಬೇಕಾಗ್ತದೆ, ತನ್ನ ವ್ಯಾಪ್ತಿಯನ್ನು ವಿಸ್ತರಿಸಿಕೊಳ್ಬೇಕಾಗ್ತದೆ. ಹಾಗಾಗಿ ನಾನೊಬ್ಬಳು ಬರಹಗಾರ್ತಿಯಾಗಿ ನನ್ನ ಭಾಷೆಯನ್ನು ಉಳಿಸ್ಕೊಳ್ಳಿಕ್ಕೆ ನಾನು ಏನು ಮಾಡ್ಬೋದು ಅಂದರೆ, ನಾನು ಸಾಹಿತ್ಯದಲ್ಲಿ ನನ್ನ ಭಾಷೆಯನ್ನು ನಾನು ಬಳಸಿಕೊಳ್ಬೇಕು. ಹಾಗಾಗಿ ನಾನು ಅರೆ ಭಾಷೆಯಲ್ಲಿ ಬರೆದ್ರೆ ಏನಾಗ್ತದೆ, ಕರಾವಳಿಯ ಒಂದಷ್ಟು ಜನ ಮತ್ತು ಕೊಡಗಿನ ಒಂದಷ್ಟು ಜನ ಮಾತ್ರ ಅರೆ ಭಾಷೆಯನ್ನು ಓದಲಿಕ್ಕೆ ಸಾಧ್ಯ ಆಗ್ತದೆ. ನನ್ನ ಭಾಷೆ ಗಡಿ ದಾಟಿ ಹೋಗೋದಿಲ್ಲ. ಹಾಗಾಗಿ ನಾನು ಮೊದಲು ಕತೆ ಬರೆಯುವಾಗ ಎಂಥ ಪ್ರಜ್ಞಾಪೂರ್ವಕವಾಗಿ ನಾನು ಯೋಚಿಸಿದ್ದೆ, ನನ್ನ ಭಾಷೆಯನ್ನು ಕನ್ನಡದಲ್ಲಿ ಕತೆ ಬರೆಯುವಾಗ ನಾನು ಅರೆ ಭಾಷೆಯನ್ನು ಬಳಸಿಕೊಳ್ಳಬೇಕು ಅಂತ ಯೋಚನೆ ಮಾಡಿದೆ. ಆದರೆ ಆಶ್ಚರ್ಯ ಏನು ಅಂತ ಹೇಳಿದರೆ, ನಾನು ಕತೆ ಬರಿತಾ ಹೋದಾಗ ನನಗೆ ಗೊತ್ತಿಲ್ಲದೆ ಅಲ್ಲಿಯ ಪಾತ್ರಗಳು ಅರೆ ಭಾಷೆಯನ್ನು ಮಾತಾಡಲಿಕ್ಕೆ ಶುರು ಮಾಡಿದವು. ಅಂದರೆ ನನಗೆ ಎಂತ ಅನ್ನಿಸಿತ್ತು ಅಂತ ಹೇಳಿದರೆ, ಒಂದು ಭಾಷೆ ಹೇಳಿದರೆ ಅದು ಬರೀ ಭಾಷೆ ಮಾತ್ರ ಅಲ್ಲ, ಆ ಭಾಷೆಯಲ್ಲಿ ಏನಿರ್ತದೆ, ಜನರ ಜೀವನ ಕ್ರಮ ಇರ್ತದೆ, ಸಂಸ್ಕೃತಿ ಇರ್ತದೆ, ಅವರ ಹಾವಭಾವ ನಡವಳಿಕೆ ಎಲ್ಲ ವ್ಯಕ್ತ ಆಗಿರ್ತದಲ್ಲ. ಹಾಗಾಗಿ ನಾನು ಬರಿತಾ ಇರುವಂಥದ್ದು ನನ್ನ ಊರಿನ ನನ್ನ ಜನಗಳ ಕಥೆಯಾದ ಕಾರಣ ಆ ಭಾಷೆ ತನ್ನಿಂತಾನೇ ಇದರಲ್ಲಿ ಬಂದು ಹೋಗಿಬಿಡ್ತದೆ. ಹಾಗಾಗಿ ನಾನು ಆ ಭಾಷೆಯನ್ನು ಬಳಸದೇ ಇದ್ದರೂ ಕೂಡ ಆ ಪಾತ್ರಕ್ಕೆ ಜೀವಂತಿಕೆ ತುಂಬಲಿಕ್ಕೆ ಆಗೋದಿಲ್ಲ ಅನ್ನುವಂಥದ್ದು. ಮತ್ತು ಇನ್ನೊಂದು ಏನು ಅಂತ ಹೇಳಿದರೆ, ನಾನು ನನ್ನ ಭಾಷೆಯನ್ನು ತರಲೇಬೇಕು ಅಂತೇಳಿ ಹಠಕ್ಕೆ ಬಿದ್ದು ನಾನೊಂದು ಸಾಮಾನ್ಯ ಎಲ್ಲರ ಬದುಕಿನ ಕಥೆಯನ್ನು ಬರೆಯುವಾಗ ನಾನು ಅರೆ ಭಾಷೆಯನ್ನು ತಂದರೆ ಆ ಕತೆ ಸೋಲ್ತದೆ, ಯಾರಿಗೂ ಅರ್ಥ ಆಗೋದಿಲ್ಲ, ಅದು ಡ್ರೈ ಆಗಿಬಿಡ್ತದೆ. ಹಾಗಾಗಿ ನನ್ನ ಭಾಷೆಯನ್ನು ನಾನು ಕತೆ ಬರೆಯುವಾಗ ಎಷ್ಟರ ಮಟ್ಟಿಗೆ ಎಲ್ಲಿ ಹೇಗೆ ತರಬೇಕು ಅನ್ನುವಂಥ ಒಂದು ಸ್ಪಷ್ಟ ಒಂದು ಜ್ಞಾನ, ಸ್ಪಷ್ಟತೆ ನನಗೆ ಬೇಕಾಗ್ತದೆ ಅನ್ನುವಂಥದ್ದು. ಭಾಷಿಕವಾಗಿ ಮತ್ತು ಅನುಭವದ ದ್ರವ್ಯದ ಹಿನ್ನೆಲೆಯಿಂದ ನಾವೆಲ್ಲ ಭಿನ್ನತೆಯನ್ನು ಎದುರಿಸ್ತಾ ಇದ್ದರು. ಈಗ ಎದುರಿಸ್ತಾ ಇರುವ ಸಮಕಾಲೀನ ಬಿಕ್ಕಟ್ಟು ಒಂದೇ. ನಾವೆಲ್ಲ ಹೊಸದಾಗಿ ಕತೆ ಬರಿತಾ ಇರುವಂಥ ಈ ಕಾಲಘಟ್ಟದಲ್ಲಿ, ಯಾಕಂದರೆ ನಮ್ಮ ಎದುರಿಗೆ ಹೊಸ ಹೊಸ ಕಥೆಗಳು ಬರ್ತಾ ಇವೆ, ಹೊಸ ಹೊಸ ಸಂಗತಿಗಳು ಕಥೆ ಆಗ್ತಾ ಇವೆ,
ಹೊಸ ಹೊಸ ವಿದ್ಯಮಾನಗಳು ಕಥೆಯಾಗ್ತಾ ಇವೆ. ಇವೆಲ್ಲದರ ಮಧ್ಯದಲ್ಲಿ ನಾವು ಒಂದು ಬಿಕ್ಕಟ್ಟನ್ನು ಎದುರಿಸ್ತಾ ಇದ್ದೇವೆ. ಆದರೆ ನನಗೆ ನನ್ನ ಅನುಭವ ಲೋಕವನ್ನು ಅಷ್ಟೇ ಇಟ್ಕೊಂಡು ಕತೆ ಬರೀಬೇಕಾ, ನನ್ನ ಭಾಷೆಯ ಸಮಸ್ಯೆಗಳನ್ನು ಮಾತ್ರ ಇಟ್ಕೊಂಡು ಕತೆ ಬರೀಬೇಕಾ, ಅಥವಾ ಕತೆ ಕಟ್ಟುವ ಕ್ರಿಯೆ ಒಳಗೆ ಹಲವಾರು ಸಂಗತಿಗಳು ಈಗ ಬಂದಿವೆ, ಬೇರೆ ಬೇರೆ ಅನುಭವ ಲೋಕಗಳು ತೆರೆಕೊಳ್ತಾ ಇವೆ. ಈಗಾಗಲೇ ಬೆಳಗ್ಗೆ ನಡೆದಂಥ ಸೆಷನ್ನಲ್ಲಿ ಮಾತಾಡಿದ ಹಾಗೆ, ಅಥವಾ ಈಗ ಪಕ್ಕದ ಒಂದು ಮಂಟಪದಲ್ಲಿ ಕೇಶವ ಮಳಿಗೆಯವರು ಒಂದಿಷ್ಟು ಟಿಪ್ಪಣಿಗಳನ್ನು ಮಂಡಿಸ್ತಾ ಇದ್ದರು. ಏನು ಅಂದರೆ, ನಾವೆಲ್ಲ ಕತೆ ಬರಿತಾ ಇರುವ, ಕಥನ ಮಂಡಿಸ್ತಾ ಇರುವಂಥ ಈ ಕಾಲಘಟ್ಟದಲ್ಲಿ, ನಾವೆಲ್ಲ ಬರಿತಾ ಇರುವಂಥ ಈ ಕಾಲಘಟ್ಟ, ಯಾಕಂದರೆ ನಾವೆಲ್ಲ ಭಿನ್ನ ಭಿನ್ನ ಸಂಸ್ಕೃತಿಯಿಂದ ಬಂದಿದ್ದೇವೆ, ಭಿನ್ನ ಆಲೋಚನೆಗಳಿಂದ ಬಂದಿದ್ದೇವೆ, ಭಿನ್ನ ಸಾಹಿತ್ಯಿಕ ಪಂಥಗಳಿಂದ ಬಂದಿದ್ದೇವೆ. ಆದರೆ ಭಿನ್ನ ರಾಜಕೀಯ ಸಿದ್ಧಾಂತಗಳಿಂದ ಬಂದಿದ್ದರೂ ಈ ಕಾಲ, ನಮ್ಮ ಕಾಲ ಏನಿದೆಯಲ್ಲ, ಈ ಕಾಲ ನಾವು ಒಂದು ಮುಪ್ಪುರಿಗೊಂಡ ಕಾಲ ಅಂತ ನಾನು ಭಾವಿಸ್ಕೊಳ್ತೇನೆ. ಇಲ್ಲಿ ನವ್ಯ ಇದೆ, ನವೋದಯ ಇದೆ, ಬಂಡಾಯ ಇದೆ, ದಲಿತ ಇದೆ, ಎಲ್ಲ ಏಕಕಾಲಕ್ಕೆ ಚಲಾವಣೆಯಲ್ಲಿರುವಂಥ ಸಂಗತಿಗಳಾಗಿರುವಂಥ ಈ ಸಂದರ್ಭದಲ್ಲಿ ಈಗ ಹೊಸದಾಗಿ ಕಥೆಯನ್ನು ಕಟ್ಟುವ ಕ್ರಮದ ಬಗ್ಗೆ ನಾವು ಮಾತಾಡಬೇಕಾದ್ರೆ, ಯಾಕಂದರೆ ನಮಗೆ ಅನುಭವ ಲೋಕ ಬೇರೆ ಇರ್ತದೆ, ನಮ್ಮ ಭಾಷೆಯ ಸೀಮಿತತೆ ಮತ್ತು ಸಾಧ್ಯತೆ ಎರಡು ಬೇರೆ ಬೇರೆ ಇರ್ತದೆ. ಇವೆಲ್ಲದರ ಮಧ್ಯದಲ್ಲಿ ನಮಗೆ ಒಂದು ದೊಡ್ಡ ಸವಾಲನ್ನು ಎದುರಿಸ್ತಾ ಇರೋದು ಹೊಸದಾಗಿ ಬರ್ತಾ ಇರುವಂಥ ಕಥೆಗಳ ಸ್ವರೂಪ. ಈಗ ತಾನೇ ನಿನ್ನೆ ಕಥಾಸ್ಪರ್ಧೆಯಲ್ಲಿ ಬಹುಮಾನ ಪಡೆದಂಥ ಇಂದ್ರಕುಮಾರ್ ನಮ್ಮ ಎದುರಿಗೆ ಕೂತಿದ್ದಾರೆ. ಅಂದರೆ ನಮ್ಮ ಎದುರಿಗೆ ಇಂದ್ರಕುಮಾರ್ ಕೂತಿದ್ದಾರೆ ಅನ್ನೋದಕ್ಕಿಂತ ಇಂದ್ರಕುಮಾರ್ ಅನ್ನುವಂಥ ಸವಾಲು ನಮ್ಮ ಎದುರಿಗಿದೆ. ಹೀಗೆ ಕತೆ ಬರೀಬೇಕಾ, ಯಾವುದೇ ರೀತಿ ಕತೆ ಬರೀಬೇಕು, ಕಥೆಯಾಗುವ ಕ್ರಮ ಎಂಥದ್ದು, ಯಾವುದನ್ನು ಯಾವ ರೀತಿಯಲ್ಲಿ ಕತೆ ಮಾಡಿದರೆ ಭಾಳ ಪ್ರಚಲಿತವಾಗ್ತೇವೆ, ಮತ್ತು ನಮ್ಮ ಅನಿಸಿಕೆ ಏನಿದೆ, ನಮ್ಮ ಗ್ರಹಿಕೆ ಏನಿದೆ, ಅದನ್ನು ದಾಟಿಸೋದಕ್ಕೆ ಸಾಧ್ಯ ಆಗುತ್ತೆ. ಅರ್ಪಣಾ ಅವರ ಒಂದು ಕತೆ, ಯಾಕೆಂದರೆ ನಾನು ಅರ್ಪಣಾ ಅವ್ರನ್ನ ಪರಿಚಯ ಮಾಡಿಸ್ತಾನೆ ಹೇಳಿದೆ, ಅವರು ಬಹುಮಾನಿತ ಕಥೆಗಾರ್ತಿ ಅಂತ. ಒಂದಿಷ್ಟು ವರ್ಷ ಎಲ್ಲ ಕಥಾ ಸ್ಪರ್ಧೆಗಳಲ್ಲೂ ಅರ್ಪಣಾ ಅವರ ಹೆಸರು ಕಂಪಲ್ಸರಿ ಇರಬೇಕಾಗಿತ್ತು. ಈಗ ಇಂದ್ರಕುಮಾರ್ ಅವರಿಗೆ ನಾವು ತಮಾಷೆ ಮಾಡ್ತೀವಿ, ಎಲ್ಲ ಸ್ಪರ್ಧೆಗಳಲ್ಲಿ ನಿಮಗೆ ಬರ್ತಿದೆ ಬಹುಮಾನ ಅಂತ. ಹಾಗೆ ಅರ್ಪಣಾ ಅವರಿಗೂ ಕೂಡ ಪ್ರತಿ ವರ್ಷ ಯಾವ ಕಥಾ ಸ್ಪರ್ಧೆ ನೋಡಿದರೂ ಅಲ್ಲಿ ಅರ್ಪಣಾ ಅವರ ಕತೆ ಒಂದು ಮೊದಲನೇದೋ, ಎರಡನೇದೋ, ಮೂರನೇದೋ ಒಟ್ಟು ಬಹುಮಾನದ ಪಟ್ಟಿಯಲ್ಲಿ ಇರ್ತಿತ್ತು. ಅವರ ಒಂದು ಕಥಾ ಸಂಕಲನ ಬಂತು, ಕೆಂಪು ಅಂತ. ಅದು ಎಲ್ಲ ಸ್ಪರ್ಧೆಗಳಲ್ಲಿ ಬಹುಮಾನಿತ ಕಥೆಗಳ ಪಟ್ಟಿ ಇರುವಂಥ ಕಥೆಗಳೇ. ಆದರೆ ಭಾಳ ಮುಖ್ಯವಾಗಿ ಕಥೆಯನ್ನು ಓದ್ತಾ ಇರುವಂಥ ಈ ಸಂದರ್ಭದಲ್ಲಿ ಅರ್ಪಣಾ ಅವರು ಭಾಳ ವಿಶೇಷವಾಗಿ ಇಡೀ ಕಥೆಯ ಕೊನೆಗೆ ಏನೋ ಒಂದು ಮೆಟಫರನ್ನ ಇಟ್ಟು ಅದನ್ನು ಬದಲಾಯಿಸ್ತಾರೆ. ಒಂದು ಸಣ್ಣ ಕತೆ, ಯಾವುದೋ ಒಂದು ಸ್ಪರ್ಧೆಯಲ್ಲಿ ಬಹುಮಾನ ಬಂದಿತ್ತು, ಸಹಜವಾಗಿ ನಡೀತಾ ಇರುವಂಥ ಕತೆ, ಒಂದು ಸಾಂಸಾರಿಕವಾದಂಥ ವಿಘಟನೆಯ ಕತೆ, ಆಮೇಲೆ ಗಂಡು ಹೆಣ್ಣಿನ ನಡುವೆ ಇರುವಂಥ ಆಕರ್ಷಣೆ ಮತ್ತು ವಿಕರ್ಷಣೆಯ ಕತೆ. ಅದರ ಕೊನೆಗೆ ಒಂದು ಸುಟ್ಟ ವಾಸನೆ ಆ ಕೋಣೆ ತುಂಬ ಹಬ್ಬಿತು ಅಂತ ಅವರು ಬರೆದು ನಿಲ್ಲಿಸಿದಾಗ ಇಡೀ ಕಥೆಯನ್ನು ಮತ್ತೊಮ್ಮೆ ಓದಬೇಕಾದಂಥ ಅವಶ್ಯಕತೆಯನ್ನು ಮತ್ತು ಅವಕಾಶವನ್ನು ಆ ಕಥೆಯ ನಿರೂಪಣಾ ತಂತ್ರ ನಮಗೆ ತೆರೆದು ತೋರಿಸುತ್ತೆ. ಹಾಗೆ ಬರೆದಂಥ ಅರ್ಪಣಾ, ಯಾಕಂದರೆ ನಾವು ಭಾಳ ಸಲ ಅಪರ್ಣ ಅಂದ್ಬಿಡ್ತೀವಿ, ಅವರ ಹೆಸರು ಅಪರ್ಣ ಅಲ್ಲ, ಅರ್ಪಣಾ. ಹಾಗಾಗಿ ಇವರು ಎದುರಿಸ್ತಾ ಇರುವಂಥ ಈ ಥರದ ಸಾಧ್ಯತೆ, ನಿರೂಪಣಾ ತಂತ್ರದ ಸಾಧ್ಯತೆಗಳ ಬಗ್ಗೆ ಎರಡು ಮಾತುಗಳನ್ನು ಹೇಳಬೇಕು ಅಂತ. ಓಕೆ, ನಿರೂಪಣೆ ಅನ್ನೋದು ನಾನು ಒಂಥರ ತಾಂತ್ರಿಕವಾಗಿ ಯೋಚಿಸಿ ಎಲ್ಲ ಹುಟ್ಟಿದ್ದಲ್ಲ. ಬಟ್ ನನಗೆ ನನ್ನದೇ ಒಂದು ಶೈಲಿ ಇದೆ ಅಂತ ತುಂಬ ಜನ ಹೇಳಿದ್ದಾರೆ. ನನ್ನ ಕಥೆಯನ್ನು ಓದುವಾಗ ಕೊನೆಗೆ ಗೊತ್ತಾಗತ್ತೆ ಆಲ್ಮೋಸ್ಟ್ ಇದು, ಅಂದರೆ ಹೆಸರು ಗೊತ್ತಿಲ್ಲದೆ ಇದ್ರೂ ಇದು ಅರ್ಪಣಾ ಬರೆದ ಕತೆ ಅಂತ ಗೊತ್ತಾಗತ್ತೆ ಅಂತ ಕೆಲವರು ನನಗೆ ಹೇಳಿದ್ದಾರೆ. ಸೊ ಅದು ತಾನಾಗೆ ಹುಟ್ಟಿಕೊಂಡಂತಹ ಒಂದು ನಿರೂಪಣಾ ಶೈಲಿ ಅಂತ ಅನ್ಕೋಬೋದು. ಸರ್, ಇದು ರಾಜಕೀಯದ ಬಗ್ಗೆ, ಸಿದ್ಧಾಂತಗಳ ಬಗ್ಗೆ, ಇದರ ಬಗ್ಗೆ ಎಲ್ಲ ಮಾತಾಡಿದರು. ಮತ್ತು ಇಂದಿನ ಬಿಕ್ಕಟ್ಟುಗಳ ಬಗ್ಗೆ ಕೂಡ ಮಾತಾಡಿದರು. ನಾನು ಕಥೆಯನ್ನು ಬರೆಯೋದಕ್ಕೆ ಆರಂಭಿಸಿದಾಗ ಇದರ ಬಗ್ಗೆ ಎಲ್ಲ ನಾನು ಹೆಚ್ಚು ಯೋಚನೆ ಮಾಡಿರಲಿಲ್ಲ ಮತ್ತು ನನಗೆ ತಟ್ಟಿದಂತಹ ಕಥೆಗಳನ್ನು ಮಾತ್ರ ಹೇಳ್ತಿದ್ದೆ. ಸೊ ಅದು ಮುಖ್ಯವಾಗಿ ಬಾಲ್ಯದ ಅನುಭವಗಳಿರಬಹುದು, ಅಥವಾ ನಂತರದ ಪ್ರೀತಿ ಪ್ರೇಮದ ಅನುಭವಗಳು, ಈ ಥರದ್ದು ಬೇರೆಯವರು ಕೇಳಿದ್ದು ಹೇಳಿದ್ದು, ಎಷ್ಟೋ ಕಥೆಗಳು ನನ್ನ ಅಪ್ಪ ನನಗೆ ಘಟನೆಗಳನ್ನು ಹೇಳಿದ್ದು, ಈ ಥರದ್ದು ಬೇರೆಯವರ ಅನುಭವಗಳನ್ನು ನನ್ನ ಇದಕ್ಕೆ ಬಂದ. ಬಟ್ ಅದಕ್ಕೆ ತುಂಬ ಸೀರಿಯಸ್ ಆಗಿ ಅಲ್ಲ, ಈಗಲೂ ಕೂಡ ನಾನು ತುಂಬ ಸೀರಿಯಸ್ ಆಗಿ ನನ್ನ ಕಥೆಗಳನ್ನು ತೊಗೊಳ್ತೀನಿ ಅಂತಲ್ಲ. ಬಟ್ ಆಗ ಅಂತೂ ನನ್ನ ಮನಸ್ಸಿಗೆ ತಟ್ಟುವಂಥದ್ದನ್ನು ನಾನು ಸುಮ್ಮನೆ ಬರಿತಾ ಹೋಗ್ತಾ ಇದ್ದೆ. ಸೊ ಅಲ್ಲಿ ಒಂದು ರಾಜಕೀಯ ಇರುತ್ತೆ ಅನ್ನೋದನ್ನು ನಾನು ಅಂದ್ಕೊಂಡು ಇರಲಿಲ್ಲ ಆ್ಯಕ್ಚುಲಿ, ಅಥವಾ ಅಲ್ಲಿ ರಾಜಕೀಯವನ್ನು ತರಬೇಕು ಅನ್ನುವ ಉದ್ದೇಶ ಕೂಡ ನನಗೆ ಮೊದಲಿಗೆ ಇರಲಿಲ್ಲ.
ಬಟ್ ಆಮೇಲೆ ಯೋಚನೆ ಮಾಡ್ತಾ ಇದ್ದಾಗ ಎಂಥ ಕಥೆದ್ದೇ ಒಂದು ಸುಮ್ಮನೆ ಒಂದು ಸಣ್ಣ ಪ್ರೇಮ ಕಥೆಯನ್ನು ಬರೆದ್ರೂ ಕೂಡ ಅಲ್ಲಿ ಏನೋ ಒಂದು ಜೆಂಡರ್ ಪಾಲಿಟಿಕ್ಸ್ ಇರುತ್ತೆ, ಹೆಂಗೋ ಒಂದು ಕಾಸ್ಟ್ ಇಕ್ವೇಷನ್ ಬಂದಿರಬಹುದು. ಸೊ ಎಲ್ಲ ಥರದ ಅಂದರೆ ಒಂದು ಲಿಂಗ ರಾಜಕಾರಣ ಇರಬಹುದು, ಜಾತಿ ರಾಜಕಾರಣ ಇರಬಹುದು, ಯಾವುದೇ ಒಂದು ಕಥೆಯಲ್ಲೂ ಕೂಡ ಅಂತರ್ಗತವಾಗಿ ಅದು ಇರುತ್ತೆ. ಅದನ್ನು ನಾವು ಸಪ್ರೆಸ್ ಮಾಡಿ ಇಡಬಹುದೇ ಹೊರತು ಸ್ವಲ್ಪ ಯೋಚಿಸಿ ನೋಡಿದಾಗ ಅದರಲ್ಲಿ ಇದ್ದೇ ಇರುತ್ತೆ ಅನ್ನೋದು ಮತ್ತೆ ಬಂದಿದ್ದು. ನಂತರದಲ್ಲಿ ನನಗೆ ಅನ್ನಿಸಿದ್ದನ್ನು ನಾನು ಬರೆಯೋದು ಕರೆಕ್ಟು, ಬಟ್ ಅದರಲ್ಲಿ ಕೆಲವು ಅದೇ ನಾವೀಗ ಫಾರ್ ಎಕ್ಸಾಂಪಲ್ ಒಂದು ಹಳ್ಳಿಯ ಕಥೆಯನ್ನು ನಾನು ಹೇಳ್ತಾ ಇದ್ದೀನಿ ಅಂತ ಹೇಳಿದರೆ, ನನ್ನ ಹಳ್ಳಿಯ ಕತೆ ಅಂದರೆ ನಂದು ಬಾಲ್ಯದ ಕತೆಗಳು ಮಾತ್ರ. ಯಾಕಂದರೆ ನಾನು ಬಾಲ್ಯವನ್ನು ಕಳೆದಿದ್ದು ಒಂದು ಸಣ್ಣ ಹಳ್ಳಿಯಲ್ಲಾಗಿರೋದ್ರಿಂದ ಹಳ್ಳಿಯ ವಿಷಯ ಅಂತ ಬಂದಾಗ ನಂದು ಯೂಶ್ವಲಿ ಬಾಲ್ಯದ ಕತೆಗಳೇ ಇರುತ್ತೆ. ಆ ಬಾಲ್ಯದಲ್ಲಿ ಅಲ್ಲಿ ಖಂಡಿತವಾಗಿ ಜಾತಿ ಇದ್ದೇ ಇತ್ತು, ಆದರೆ ಅದು ನನ್ನ ಕಣ್ಣಿಗೆ ಬಿದ್ದಿತ್ತಾ ಅಂತ ಯೋಚಿಸಿದಾಗ ಕಣ್ಣಿಗೆ ಬಿದ್ದಿತ್ತು, ಆದರೆ ನನ್ನ ಅನುಭವಕ್ಕೆ ಬಂದಿಲ್ಲ. ಯಾಕಂತ ಹೇಳಿದ್ರೆ ನಾನು ವಿಕ್ಟಿಮ್ ಆಗಿರೋದಿಲ್ಲ. ಆ ಒಂದು ಜಾತಿಯ ಒಂದು ಏನು ತಾರತಮ್ಯ ನಡೀತಿರಬಹುದು, ಏನೇ ಇರಲಿ ಅದರಲ್ಲಿ ನಾನು ವಿಕ್ಟಿಮ್ ಆಗಿಲ್ಲದೆ ಇರೋದ್ರಿಂದ ಒಂದು ಸಣ್ಣ ವಯಸ್ಸಿನಲ್ಲಿ ನನಗದು ಖಂಡಿತವಾಗಿ ನನಗೊಂದು ದೊಡ್ಡ ಸಾಮಾಜಿಕ ಒಂದು ತೊಂದರೆಯಾಗಿ ಖಂಡಿತ ಕಂಡಿರುವ ಸಾಧ್ಯತೆ ಇಲ್ಲವೇ ಇಲ್ಲ. ಸೊ ಹಾಗಾಗಿ ಅದನ್ನು ನಾನು ನನ್ನ ಬಾಲ್ಯದ ಕತೆಗಳು ಬರೆಯುವಾಗ ಅದನ್ನು ನಾನು ಸುಮ್ಮನೆ ಹಾಗೆ ಬರೀತಾ ಹೋದಾಗ ಅದು ದೊಡ್ಡದಾಗಿ ಕಾಣುವ ಸಾಧ್ಯತೆಯೂ ಇಲ್ಲ, ಯಾಕಂದರೆ ನಾನು ಅದನ್ನು ಅನುಭವಿಸಿಲ್ಲ ಆಗ. ಆದರೆ ಆಮೇಲೆ ಯೋಚಿಸಿದಾಗ ಇನ್ನೂ ಹೆಚ್ಚು ಸ್ವಲ್ಪ ಡೀಪಾಗಿ ಯೋಚಿಸಿದಾಗ ಆಗ ನನಗೆ ಗೊತ್ತಾಗಿಲ್ಲದೆ ಇರಬಹುದು. ನಾನು ಆಲ್ಮೋಸ್ಟ್ ಒಂದು ಹೈಸ್ಕೂಲಿಗೆ ಬರ್ಬೇಕಾದ್ರೆ ಇದೆಲ್ಲ ಗೊತ್ತಾಗ್ತಾ ಇತ್ತು, ಒಂದು 6-7ನೇ ಕ್ಲಾಸಿಗೆ ಬರ್ಬೇಕಾದ್ರೆ ಈ ಥರದ್ದೆಲ್ಲ. ಯಾಕಂದರೆ ಸ್ಕೂಲಲ್ಲಿ ಹೇಳ್ಕೊಡ್ತಾರೆ ಜಾತಿ ಪದ್ಧತಿಯನ್ನು ಅನುಸರಿಸಬೇಡಿ ಅದು ಇದು ಅಂತ. ನಮ್ಮ ಇದರಲ್ಲಿ ನಾವು ಕಣ್ಣ ಮುಂದೆ ಕಾಣ್ತಾ ಇರುತ್ತೆ ಜಾತಿ ಹೇಗೆ ಅದನ್ನು ನಾನು ಆವಾಗ ನಾನು ವಿರೋಧಿಸಲಿಕ್ಕೆ ಎಷ್ಟು ಪ್ರಯತ್ನ ಪಟ್ಟಿರ್ತೀನೋ ಅದು ಒಂದು ಲೆವೆಲಲ್ಲಿ ಸೀಮಿತವಾಗಿರುತ್ತೆ. ಅದನ್ನು ನಾನು ಈಗ ತರಲಿಕ್ಕೆ ಪ್ರಯತ್ನಿಸೋದು ತುಂಬ ಇಂಪಾರ್ಟೆಂಟ್. ನಾನು ಬಾಲ್ಯದ ಕಥೆಯನ್ನು ಹೇಳ್ಬೋದು, ಬೇರೆ ಏನೋ ಕತೆ ಹೇಳ್ಬೋದು, ಯಾವುದೋ ಒಂದು ವ್ಯಕ್ತಿಯ ಕಥೆಯನ್ನೇ ಹೇಳ್ಬೋದು, ಒಂದು ಘಟನೆಯನ್ನು ಇಟ್ಕೊಂಡು ಹೇಳ್ಬೋದು. ಅದರಲ್ಲಿ ಅಂತರ್ಗತವಾಗಿ ಇದ್ದಿರಬಹುದಾದ ಅದನ್ನು ನಾನು ಈಗ ಹೊಸ ರೀತಿಯಲ್ಲಿ ನೋಡಿ ಈಗಿನ ಇದಕ್ಕೆ ನೋಡಿ ನಾನು ಅದನ್ನು ತರಲೇಬೇಕು ಅಂತ ಈಗ ಅಂದ್ಕೊಂಡು ಕಾನ್ಷಿಯಸ್ ಆಗಿ ನಾನು ಟ್ರೈ ಮಾಡ್ತಾ ಇದ್ದೀನಿ. ಅಂದರೆ ಎಲ್ಲವನ್ನ ಮೇಲು ನೋಟದಲ್ಲಿ ನೋಡಿಬಿಟ್ಟು ಬರೆಯೋದಕ್ಕಿಂತಲೂ ಆಳವಾಗಿ ಹೋಗ್ಬಿಟ್ಟು ಅಲ್ಲಿ ಬೇರೆಯವರು ಹೇಗೆ ಅನುಭವಿಸಿರ್ಬೋದು, ಬೇರೆಯವರು ಅದನ್ನು ಯಾವ ರೀತಿಯಲ್ಲಿ, ಈಗ ನನಗೆ ಜಾತಿಯ ಬಗ್ಗೆ ಗೊತ್ತಾಗಿಲ್ಲದೆ ಇದ್ದರೂ ಕೂಡ ಅದನ್ನು ಅನುಭವಿಸಿದವನಿಗೆ ಅದರ ನೋವು ಗೊತ್ತಿರುತ್ತೆ. ಅದನ್ನು ನಾನು ಯಾವ ಥರದಲ್ಲಿ ಅರ್ಥ ಮಾಡ್ಕೊಂಡು ಬರಬಹುದು ಅಥವಾ ಬರಿಬಹುದು ಅಥವಾ ತರಬಹುದು ಕಥೆಯಲ್ಲಿ, ಅಟ್ಲೀಸ್ಟ್ ಒಂದು ಪಾಸಿಂಗ್ ರೆಫರೆನ್ಸ್ ಆಗಿ ಯಾರೋ ತರಬಹುದು ಅನ್ನೋದು ನನ್ನ ಒಂದು ಇತ್ತೀಚಿನ ನಿರಂತರ ಪ್ರಯತ್ನ ಆಗ್ತಾ ಇದೆ. ಮೇಲ್ನೋಟಕ್ಕೆ ನೋಡಬಾರ್ದು ಅನ್ನೋದು. ಆದರೆ ಇಷ್ಟೆಲ್ಲ ಹೇಳಿದ ಮೇಲೆ ಕೂಡ ಒಂದು ರಾಜಕೀಯ ಸಿದ್ಧಾಂತವನ್ನು ಅಥವಾ ಒಂದು ಸಾಮಾಜಿಕ ಬಿಕ್ಕಟ್ಟಿನ ಬಗ್ಗೆ ನಾನು ಬರಿತೀನಿ ಅಂತ ಹೊರಟಾಗ ಕತೆ ಆಗೋದಿಲ್ಲ. ಯಾಕಂದರೆ ಅದೊಂದು ಪ್ರಬಂಧ ಆಗಿಬಿಡಬಹುದು. ನನಗೇನು ಅನಿಸುತ್ತೆ ಅದನ್ನು ನಾನು ಬರೆದಾಗ, ಅಂದರೆ ನನ್ನ ಒಂದು ಐಡಿಯಾಲಜಿ ಬಗ್ಗೆ ಬರೆದಾಗ ಅದು ಒಂದು ಲಲಿತ ಪ್ರಬಂಧ ಹೇಳ್ತಿಲ್ಲ, ನಾರ್ಮಲ್ ಒಂದು ಪ್ರಬಂಧ ಆಗಿ ಬಿಡುವಂಥ ಸಾಧ್ಯತೆ ಇದೆ. ಸೊ ಸಾಹಿತ್ಯ ಹುಟ್ಟಬೇಕಾದ್ರೆ ಅದರಲ್ಲಿ ಅಂತರ್ಗತವಾಗಿರುವಂತಹ ಇಂತಹ ಒಂದು ಅಂಶಗಳನ್ನು ಗುರುತಿಸಿ ಬರಿಬೇಕೇ ಹೊರತು ಇದನ್ನೇ ಬರೀതി ಈಗ ನಾನು ಜಾತಿ ಪದ್ಧತಿಯ ಬಗ್ಗೆ ಬರಿತೀನಿ ಅಂತ ಇಟ್ಕೊಂಡು ಅಥವಾ ಹಿಂದೂ ಮುಸ್ಲಿಂ ಗಲಾಟೆಯ ಬಗ್ಗೆ ಬರಿತೀನಿ ಅಂತ ಇಟ್ಕೊಂಡು ನಾನೊಂದು ಕಥೆಯನ್ನು ಬರೆಯಲಿಕ್ಕೆ ಹೊರಟ್ರೆ ಅಲ್ಲಿ ಸಾಹಿತ್ಯ ಖಂಡಿತ ಸತ್ತೋಗತ್ತೆ ಅಂತ ನಾನು ಅನ್ಕೋತೀನಿ. ಬಟ್ ನಮ್ಮ ಸಾಹಿತ್ಯವನ್ನು ಮೇಲೆ ತೋರಿಸುವ ಸಮಯದಲ್ಲಿ ಇಂತಹ ಅಂಶಗಳನ್ನು ನಾವು ಕೆಳಗೆ ತಳ್ಳಬಾರ್ದು ಅನ್ನೋದು ನನ್ನ ಒಂದು ಅನಿಸಿಕೆ. ಬಹಳ ಮುಖ್ಯವಾದಂಥ ಒಂದು ಆರೋಗ್ಯಕರವಾದ ನಿಲುವು ನಮ್ಮ ನಡುವೆ ಇವತ್ತು ಹೆಚ್ಚೆಚ್ಚು ಪ್ರಚಲಿತವಾಗಿದೆ ಅಂತ ನಾನು ಭಾವಿಸ್ಕೊಳ್ತೇನೆ. ಯಾಕೆಂದರೆ ಎಡ ಮತ್ತು ಬಲ ಮಧ್ಯ ಅಂತ ಎಲ್ಲ ಸೀಳಿ ಭಾಗವಾಗಿ ಹಂಚಿ ನಮ್ಮ ದೇಹವನ್ನು, ನಮ್ಮ ಮನಸ್ಸನ್ನು, ನಮ್ಮ ಭಾವನಾತ್ಮಕ ಜಗತ್ತನ್ನು ಕೂಡ ವಿಭಾಗಿಸಿ ಎಲ್ಲ ಕಡೆಗೆ ಚೆಲ್ಲಿ ನಮ್ಮಲ್ಲಿ ಊರ ದೇವಿಗೆ ನಾವು ಜಾತ್ರೆ ಮಾಡುವಾಗ ಚೆರಗ ಚೆಲ್ಲುವಂಥ ಒಂದು ಪದ್ಧತಿ ಇದೆ. ಹಾಗೆ ಚೆರಗ ಚೆಲ್ಲಿದ ಹಾಗೆ ಚೆಲ್ಲಿ ನಮ್ಮನ್ನು ಬೇರೆ ಬೇರೆ ಯಾವ್ಯಾವ ದಿಕ್ಕುಗಳಿಗೆ ಹಾಕಿರುವಂಥ ಈ ಕಾಲಘಟ್ಟದಲ್ಲಿ ಒಂದು ಆರೋಗ್ಯಕರವಾದ ನಿಲುವು, ಅಂದರೆ ಯಾವುದನ್ನು ಕಥೆಯಾಗಿಸಬೇಕು, ಯಾವುದನ್ನು ಕಥೆಯಾಗಿಸೋಕ್ಕೆ ಸಾಧ್ಯ ಇಲ್ಲ, ಯಾವುದನ್ನು ಲೇಖನವಾಗಿಸ್ಬೋದು, ಯಾವುದನ್ನು ಪ್ರಬಂಧವಾಗಿಸಬೇಕು. ಯಾಕೆಂದರೆ ಯಾವುದರಲ್ಲಿ ನಮಗೆ ಅಥೆಂಟಿಸಿಟಿ ಇದೆ, ಯಾವುದರಲ್ಲಿ ಅಥೆಂಟಿಸಿಟಿ ಇಲ್ಲ. ಯಾಕಂದ್ರೆ ನಮ್ಮ ವೈಯಕ್ತಿಕವಾದಂಥ ಅನುಭವ, ಲೋಕದ ದೃಷ್ಟಿಯೇ ಬೇರೆ ಇರ್ತದೆ, ಅನುಭವ ಪ್ರಪಂಚದ ದೃಷ್ಟಿ ಬೇರೆ ಇರ್ತದೆ, ಮತ್ತು ನಮ್ಮ ಗ್ರಹಿಕೆ ಭಾಳ ವಿಸ್ತಾರವಾಗಿ ಈಗಾಗಲೇ ನಾನು ಹೇಳಿದೆ ಆವಾಗಲೇ ನಮಗೆಲ್ಲ ಎಲ್ಲ ಚಳುವಳಿಗಳು ಮುಪ್ಪುರಿಗೊಂಡ ಕಾಲ ಇದು ಅಂತ. ಯಾಕೆಂದರೆ ನಮ್ಮ ಓದು, ನಮ್ಮ ಅಧ್ಯಯನ ಹಾಗೂ ಗ್ರಹಿಕೆ ಮೂರೂ ಕೂಡ ನಮ್ಮ ಇವತ್ತಿನ ಕಾಲದ ಸಾಹಿತ್ಯವನ್ನು, ನಮ್ಮ ಬರವಣಿಗೆಯನ್ನು ಏರ್ಪಡಿಸೋದಕ್ಕೆ ಕಷ್ಟ ಆಗಿದೆ. ಅಥವಾ ನಮಗೆ ನಮ್ಮದೇ ಆದಂಥ ಒಂದು ಬಿಕ್ಕಟ್ಟುಗಳನ್ನು ನಾವೇ ಸೃಷ್ಟಿಸ್ಕೊಂಡಿದ್ದೇವೆ. ಆ ಮಾಡ್ಕೊಂಡಂಥ ಬಿಕ್ಕಟ್ಟುಗಳನ್ನು ಪರಿಹಾರ ಮಾಡ್ಕೊಳ್ಳೋದಕ್ಕೂ ಕೂಡ ನಾವೇ ನಮ್ಮ
ಈ ಕಾಲದ ಹೊಸ ಕಾಲದ ಟೂಲ್ಗಳನ್ನು ಕಂಡುಕೊಳ್ತಾ ಇದ್ದೇವೆ. ನಮ್ಮ ಶಶಿ ತರೀಕೆರೆ ಅವರು ಕಂಡುಕೊಂಡಂಥ ಟೂಲ್ಗಳ ಬಗ್ಗೆ ಒಂದು 4 ಮಾತು ಹೇಳಬೇಕು ಅಂತ. ವೈಜ್ಞಾನಿಕವಾಗಿ ಕೆಲವು ಸಂಗತಿಗಳನ್ನು ನಾವು ಹೇಳುವಾಗ ನಾವು ಈ ಟೂಲ್ ಕಿಟ್ಟು ಅನ್ನೋದನ್ನು ನಾವು ವೈಜ್ಞಾನಿಕವಾಗಿ ಉಪಯೋಗಿಸ್ಕೊಳ್ತಾ ಇಲ್ಲ. ಈಗ ಸೋಷಿಯಲ್ ಇಂಜಿನಿಯರಿಂಗ್ ಅಂತ ಇದೆ. ಆ ಸೋಷಿಯಲ್ ಇಂಜಿನಿಯರಿಂಗಿನ ಪದಗಳಿವೆಲ್ಲ ನಾವೆಲ್ಲ ಟೂಲು ಅಥವಾ ಟೂಲ್ ಕಿಟ್ಗಳಾಗ್ಬಿಟ್ಟಿದ್ದೇವೆ ಅಂತ ಅಂದ್ಕೊಳ್ಳುವಂಥದ್ದು. ಈಗ ನಮ್ಮ ಶಶಿ ತರೀಕೆರೆ ಹೊಸ ಸಂದರ್ಭದಲ್ಲಿ ಬರೀತಾ ಇದ್ದಾರೆ. ಔದ್ಯೋಗಿಕವಾಗಿ ಅವರು ವೈಜ್ಞಾನಿಕ ಕ್ಷೇತ್ರದಲ್ಲಿ ಕೆಲಸ ಮಾಡ್ತಾ ಇದ್ದಾರೆ. ಆಮೇಲೆ ಪ್ರಾದೇಶಿಕವಾಗಿ ಬೇರೆ ಬೇರೆ ಭಾಷೆಯ ಬೇರೆ ಬೇರೆ ಸಮುದಾಯಗಳ ನಡುವೆ ಅವರು ಬೆಳೆದು ಬಂದಿರ್ತಾರೆ. ಈ ಹಿನ್ನೆಲೆಯಲ್ಲಿ ಅವರು ಕಥೆಯನ್ನು ಕಟ್ಟುವ ಈ ಕ್ರಮಗಳ ಬಗ್ಗೆ ಅಥವಾ ಕಥೆ ಕಟ್ಟುವ ಕ್ರಮದಲ್ಲಿ ಅರ್ಪಣಾ ಅವರು ಹೇಳಿದ ಹಾಗೆ ಜಾತಿ ಪದ್ಧತಿ ಆಗಿರ್ಬೋದು ಅಥವಾ ಸಮಕಾಲೀನ ಸನ್ನಿವೇಶಗಳಾಗಿರ್ಬೋದು, ಈ ಥರದ ಅಸಮಾನತೆಗಳ ಕುರಿತು ಅವ್ರು ಏನು ಹೇಳ್ತಾರೆ ಅಂತ ನಾನು ವಿಚಾರಿಸ್ಕೊಳ್ಳೋಕೆ ಬಯಸ್ತೇನೆ. ಈಗ ಕತೆ ಈಗ ನನಗೆ ಬೇರೆದೆಲ್ಲ ಗೊತ್ತಿಲ್ಲ. ನಾನು ಹೆಂಗೆ ಕತೆ ಬರಿತೀನಿ ಮಾತ್ರ ನಾನು ಹೇಳ್ತೀನಿ. ನನಗೆ ಆ್ಯಕ್ಚುಲಿ ಸ್ವಲ್ಪ ಸ್ಟೇಜ್ ಫಿಯರ್ ಇದೆ, ಹಾಗಾಗಿ ಸರಿಗೆ ಮಾತಾಡೋಕ್ಕೆ ಬರ್ತಾ ಇಲ್ಲ ನನಗೆ. ಈಗ ನಾನು ಹೇಗೆ ಕತೆ ಬರಿತೀನಿ ಅಂತ ಹೇಳಿದ್ರೆ ಅದಕ್ಕೆ ಒಂದಷ್ಟು ಈಗ ನಿರಂತರವಾದ ಭೇಟಿಗಳಿರ್ತದೆ, ಚರ್ಚೆಗಳಿರ್ತದೆ. ನಾನು ಹೋಗಿ ಬೇರೆ ಬೇರೆ ಊರಿಗೆ ಹೋಗ್ತೀನಿ ಅಥವಾ ನಾನು ನೋಡಿದ ಪಾತ್ರಗಳನ್ನ ತುಂಬ ಮಾತಾಡಿಸ್ತೀನಿ ಹೋಗಿ. ಈಗ ನಾನು ಎಲ್ಲೋ ಬೈಕಲ್ಲಿ ಹೋಗ್ಬೇಕಾರೆ ಅಥವಾ ಬಸ್ಸಲ್ಲಿ ಹೋಗ್ಬೇಕಾರೆ ಯಾವುದೋ ಪಾತ್ರನ ಮಾತಾಡಿಸ್ತೀನಿ. ಅದನ್ನ ಹೆಂಗೆ ಅಂದರೆ ಕೇಳ್ತೀನಿ, ಬರ್ತೀಯ ಕತೆಗೆ ಅಂತ ಕೇಳಿದಾಗ ಅದು ಓಕೆ ಅಂದಾಗ ಮಾತ್ರ ಕರ್ಕೋತೀನಿ. ಮತ್ತು ಅದು ಬಂತು ಅದನ್ನು ಸುಮ್ಮನೆ ಯಾಕೆ ಬಳಸ್ಕೋಬೇಕು ಅನ್ನೋದು ಪ್ರಶ್ನೆ ಆಗುತ್ತೆ. ಮತ್ತು ಈಗ ಕತೆ ಶುರು ಆಯಿತು ಅಂದಾಗ ನಾನು ಒಂದು ಅನ್ಕೋತೀನಿ, ನಾನು ಅನಾಮಿಕನಿಗೆ ಮಾತ್ರ ಕತೆ ಬರಿತೀನಿ. ನಾನು ಇನ್ನೊಬ್ಬ ಬುದ್ಧಿವಂತನಿಗೆ ಕತೆ ಬರೆಯಲ್ಲ, ಇನ್ನೊಬ್ಬ ಕತೆಗಾರನಿಗೆ ಕತೆ ಬರೆಯಲ್ಲ. ನಾನು ಒಬ್ಬ ಅನಾಮಿಕ ಆ ಕತೆನ ಓದಬೇಕು. ಆತ ಅಲ್ಲಿ ಏನು ನೋಡ್ತಾನಲ್ವ ಅದು ಇಲ್ಲೇ ನಾನು ಎಲ್ಲೋ ಬೀಳಿಸ್ಕೊಂಡಿದ್ದೀನಿ, ಇದನ್ನು ಈ ನೆನಪು ನಂದು ಅಥವಾ ಈ ಕನಸು ನಂದು ಅಂತ ಅವನಿಗೆ ಅನ್ನಿಸ್ಬೇಕು. ಮತ್ತು ಈ ಕತೆ ಶುರುವಾಯಿತು ಅಂದಾಗ ಅದಕ್ಕೆ ಒಂದಷ್ಟು ಸ್ಕೆಚಸ್ ಆಗಲಿ ಅಥವಾ ಸ್ಕ್ರಿಬ್ಲಿಂಗ್ ಆಗಲಿ ಮಾಡ್ಕೋತೀನಿ. ಕತೆ ಕಟ್ಟುವ ಕ್ರಿಯೆ ಅಥವಾ ಕಥೆಯನ್ನು ನೇಯುವ ಕ್ರಿಯೆ ಇದೆಯಲ್ಲ, ಅದು ಭಾಳ ಭಿನ್ನವಾಗಿರುವಂಥ ಸಂಗತಿ. ನನಗೆ ನಮ್ಮ ಉತ್ತರ ಕರ್ನಾಟಕದ ಭಾಳ ಪ್ರಮುಖವಾದಂಥ ಕಥೆಗಾರರಾದಂಥ ಅಮರೇಶ್ ನುಗಡೋಣಿಯವರು ನನ್ನ ಗುರುಗಳವರು, ನನ್ನ PhD ಗೈಡು. ನಾನು ಅವರು ಕತೆ ಬಗ್ಗೆ, ನನ್ನ ಸಣ್ಣ ಕಥೆಗಳ ಬಗ್ಗೆ, ಸ್ವರೂಪಗಳ ಬಗ್ಗೆ ಅವ್ರ ಹತ್ರ PhD ಮಾಡ್ತಾಯಿದ್ದೆ. ನಮ್ಮ ಆ ಸಂದರ್ಭದಲ್ಲಿ ರಹಮತ್ ತರೀಕೆರೆ ಒಂದು ಮಾತನ್ನು ನಮ್ಮ ಕನ್ನಡ ಯೂನಿವರ್ಸಿಟಿ ಒಳಗೆ ಚಲಾವಣೆ ಮಾಡಿದರು. ಏನು ಅಂದರೆ, ಸಣ್ಣ ಕತೆ ಬರೆಯುವಂಥ ಹುಡುಗ ಒಬ್ಬ ಸಣ್ಣ ಕಥೆಗಾರನ ಹತ್ರ ಕಥೆಗಳ ಬಗ್ಗೆ PhD ಮಾಡ್ತಾ ಇದ್ದಾನೆ, ಇದೇ ಒಂದು ದೊಡ್ಡ ಕತೆ ಅಂತ. ನಾವೆಲ್ಲ ಎದುರಿಸ್ತಾ ಇರುವಂಥ ಬಿಕ್ಕಟ್ಟು ಏನು ಅಂತಂದರೆ, ನಾವು ಬೆಳೀತಾ ಇದ್ದಂಥ ಪರಿಸರದಿಂದ ಸ್ವಲ್ಪ ಹೊರಗೆ ನಿಂತ್ಕೊಳ್ಳುವಂಥದ್ದು. ಅರ್ಪಣಾ ಅವರು ಹೇಳಿದ ಸಂಗತಿಯನ್ನು ಮುಂದುವರಿಸಿ ಹೇಳೋದಾದರೆ, ಸಾಮಾಜಿಕ ಬಿಕ್ಕಟ್ಟುಗಳು ನಮ್ಮನ್ನು ಕಾಡಿಸುವ ಸಂಗತಿಗಳಾಗಿದ್ದಾಗ ಹೆಚ್ಚು ಕಾಡಿಸ್ತವೆ, ಕಾಡಿಸದ ಸಂಗತಿಗಳಾಗಿದ್ದಾಗ ಕಾಣಿಸೋದೇ ಇಲ್ಲ, ಅಥವಾ ಅದು ನಮ್ಮನ್ನು ಕಾಣಿಸಿದರೂ ಕೂಡ ತಾಡಿಸೋದಿಲ್ಲ. ಯಾಕಂದರೆ ಜಾತಿ ಪದ್ಧತಿ ಆಗಿರ್ಬೋದು, ಬಡತನ ಸಿರುವಂತಿಕೆ ಆಗಿರ್ಬೋದು, ಅಥವಾ ಬೇರೆ ಬೇರೆ ಅವಶ್ಯಕತೆಗಳನ್ನು ಕುರಿತಾಗಿರುವಂಥ ಸಂಗತಿಗಳಾಗಿರ್ಬೋದು, ಇವೆಲ್ಲವೂ ಕೂಡ ನಾವು ಕಥೆಯನ್ನು ಕಟ್ಟುವಾಗ ನಮಗೆ ಬೇಕಾಗಿರುವಂಥ ಬಿಕ್ಕಟ್ಟುಗಳು, ಅಂದರೆ ನಾವು ಅದಕ್ಕೆ ಮೀರಬೇಕಾಗಿರುವಂಥ ಸಂಗತಿಗಳು. ಉಗುರು ಕಣ್ಣಾಗೆ ಮಣ್ಣು ಕೂಡೋದಿಲ್ಲ ಅಂತ ಅನ್ನುವಂಥ ಈ ಕಾಲದಲ್ಲಿ, ಉಗುರು ಕಣ್ಣಾಗೆ ಮಣ್ಣು ಕೂಡೋದಿಲ್ಲ, ನಾವ್ಯಾರು ಮಣ್ಣು ಮುಟ್ಟೋದಿಲ್ಲ, ಆಮೇಲೆ ಕೃಷಿ ಪದ್ಧತಿಯನ್ನು ಬಿಟ್ಟಿದ್ದೇವೆ. ಆದರೆ ಕೃಷಿ ಪದ್ಧತಿಯನ್ನೇ ಇಟ್ಕೊಂಡು, ಯಾಕಂದರೆ ನಾನೊಬ್ಬ ಕೃಷಿಕ ಮಹಿಳೆ ಅಂತ ಹೇಳಿಕೊಂಡು ಕವಿತೆಯನ್ನು, ಕಥೆಯನ್ನು, ಪ್ರಬಂಧವನ್ನು, ಅಂದರೆ ಬೇರೆ ಬೇರೆ ಪ್ರಕಾರವನ್ನು ಏಕಕಾಲಕ್ಕೆ ದುಡಿಸಿಕೊಳ್ತಾ ಇರುವಂಥ ನಮ್ಮ ಕನ್ನಡದ ಒಬ್ಬ ಪ್ರತಿಭಾವಂತ ಕಥೆಗಾರ್ತಿ. ಅದನ್ನು ಅವರು ಒಪ್ಕೊಳ್ತಾರಿಲ್ಲ, ಬೇರೆ ಪ್ರಶ್ನೆ. ಅದು ನಾವು ಆ ಕಥೆಯ ಪ್ರತಿಭೆಯನ್ನು ಗೌರವಿಸ್ಬೇಕು. ಅವರಿಗೆ ಪ್ರತಿಭೆ ಇದೆ ಇಲ್ಲ ಅಂತ ಅವರು ವಾದ ಮಾಡೋದು ಬೇರೆ. ಆ ಪ್ರತಿಭಾವಂತ ಕಥೆಗಾರ್ತಿ ಮತ್ತು ಪ್ರಬಂಧಕಾರ್ತಿ ಕವಿಯತ್ರಿ ಕೂಡ ಆಗಿರುವ, ಯಾಕಂದರೆ ಸಮಕಾಲೀನ ಸಂದರ್ಭದಲ್ಲಿ ಬೇರೆ ಬೇರೆ ಪ್ರಕಾರಗಳನ್ನು ಬರೆಯುವಾಗ ಅವರು ಎದುರಿಸ್ತಾ ಇರುವಂಥ ಬಿಕ್ಕಟ್ಟು ಮತ್ತು ಕತೆಗೆ ಅವರು ಉಪಯೋಗಿಸ್ಕೊಳ್ತಾ ಇರುವಂಥ ಅವಕಾಶಗಳ ಬಗ್ಗೆ ಮಾತಾಡಬೇಕಂತ ಸ್ಮಿತಾ ಅಮೃತರಾಜಲ್ಲಿ ಕೇಳ್ಕೊಳ್ತೀನಿ. ನನಗೆ ಅನ್ನಿಸೋದು ನನ್ನ ಮುಖ್ಯವಾದ ಅಭಿವ್ಯಕ್ತಿ ಮಾಧ್ಯಮ ಕವಿತೆ ಅಂತ ನಾನು ಅಂದುಕೊಂಡಿದ್ದೆ. ಹಾಗೆ ನಾನು ಕವಿತೆ ಮಾತ್ರ ಬರಿತಾ ಇದ್ದೆ. ಮತ್ತು ನಾನು ಯಾಕೆ ಕವಿತೆ ಬರಿತಾ ಇದ್ದೆ ಹೇಳಿದರೆ, ನನಗೆ ಏನೋ ಅನ್ನಿಸಿದ್ದನ್ನು ಧೈರ್ಯವಾಗಿ ನಿರ್ಬಿಡೆಯಿಂದ ಹೇಳಲಿಕ್ಕೆ ನನಗೆ ಭಯ ಇತ್ತು, ಹಿಂಜರಿಕೆ ಇತ್ತು.
ಹಾಗಾಗಿ ಕವಿತೆಯ ಮೂಲಕ ಆದರೆ ರೂಪಕ ಪ್ರತಿಮೆ ಸಂಕೇತಗಳ ಮೂಲಕ ಧ್ವನಿಪೂರ್ಣವಾಗಿ ಹೇಳ್ಬೋದಲ್ಲ. ಹಾಗಾಗಿ ಕವಿತೆ ಅನ್ನುವಂಥದ್ದು ಒಂದು ನಿರಾಪಾಯಕಾರಿಯಾದಂತಹ ಮಾಧ್ಯಮ ಅನ್ನಿಸಿ ನಾನು ಕವಿತೆ ಬರೀಲಿಕ್ಕೆ ಶುರು ಮಾಡಿದೆ. ಕವಿತೆ ಬರಿತಾ ಹೋದಾಗೆ ಅಂದರೆ ಅನುಭವಗಳು ವಿಸ್ತಾರ ಆದಾಗೆ, ಬದುಕು ಮಾಗಿದಾಗೆ ನಾನು ಏನು ಹೇಳಬೇಕು ಅದನ್ನು ಕವಿತೆಯಲ್ಲಿ ಹಿಡಿದಿಡ್ಲಿಕ್ಕೆ ಆಗೋದಿಲ್ಲ. ಇದಕ್ಕೆ ಇನ್ನೊಂದಷ್ಟು ವಿಸ್ತಾರವಾದಂತಹ ಕ್ಯಾನ್ವಸ್ ಬೇಕು ಅನ್ನಿಸಿತು. ಹಾಗಾಗಿ ನಾನು ಪ್ರಬಂಧಗಳನ್ನು ಬರೀಲಿಕ್ಕೆ ಶುರು ಮಾಡಿದೆ. ಸಾಕಷ್ಟು ಬಾಲ್ಯದ ಅನುಭವಗಳೇ ಪ್ರಬಂಧಗಳಾಗಿ, ಮತ್ತು ಅಲ್ಲಿ ಇಲ್ಲಿ ಕಂಡ ಸಂಗತಿಗಳು ಎಲ್ಲ ಪ್ರಬಂಧಗಳಾಗಿ ಬಂದವು. ಲಲಿತ ಪ್ರಬಂಧ ಅಂದ ತಕ್ಷಣ ಅದೊಂದು ಲಾಲಿತ್ಯದ ನಡಿಗೆ ಇರ್ತದೆ, ತುಂಬ ಗಂಭೀರ ಏನಿರೋದಿಲ್ಲ, ಅದೊಂದು ಲಾಸ್ಯದ ನಡಿಗೆ. ಹಾಗಾಗಿ ಮತ್ತೆ ನನಗೆ ಪ್ರಬಂಧ ಬರೀತಾ ಅನ್ನಿಸಿತು. ನನಗೆ ತುಂಬ ಕಾಡಿದ ಸಂಗತಿಗಳನ್ನು, ತೀವ್ರವಾಗಿ ಕಂಡುಂಡ ಅನುಭವಗಳನ್ನು ನನಗೆ ಪ್ರಬಂಧದಲ್ಲಿ ಹೇಳಲಿಕ್ಕೆ ಆಗೋದಿಲ್ಲ. ಅದಕ್ಕೆ ಕಥೆಯೇ ಒಂದು ಸೂಕ್ತವಾದ ಮಾಧ್ಯಮ ಅನ್ನಿಸಿ ನಾನು ಕತೆ ಬರೀಲಿಕ್ಕೆ ಶುರು ಮಾಡಿದೆ. ಅಂದರೆ ನಾವೆಲ್ಲರೂ ಕೂಡ ಒಂದು ಘಟನೆಯ ಭಾಗವಾಗಿ, ಒಂದು ವಸ್ತುವಿನ ಒಂದು ಘಟನೆಯ ಭಾಗವಾಗಿ ನಾವೆಲ್ಲರೂ ಕೂಡ ಕತೆ ಬರಿತೇವೆ. ಅಂದರೆ ನಮ್ಮೆಲ್ಲರ ಆಲೋಚನಾ ಕ್ರಮಗಳು ಭಿನ್ನ ಆಗಿರ್ತದೆ. ಹಾಗಾಗಿ ಆ ಮೂಲಕ ನಮಗೊಂದು ಶೈಲಿ ಸಿಗ್ತದೆ. ಹಾಗಾಗಿ ನಮಗೆ ನಮ್ಮದೇ ಆದಂತಹ ಒಂದು ಶೈಲಿ ಇದೆ. ಆದರೆ ನನ್ನ ಸವಾಲು ಏನಂದರೆ ಇಲ್ಲಿ ನಾನು ಕವಿತೆ ಬರಿತೇನೆ, ಪ್ರಬಂಧ ಬರಿತೇನೆ ಮತ್ತು ಕತೆ ಬರಿತೇನೆ. ಈ ಮೂರು ಬರೆಯುವಾಗ ನಾನು ಒಂದೇ ಶೈಲಿಯಲ್ಲಿ ಬರೆದ್ರೂ ಕೂಡ ಅದು ಏಕತಾನತೆ ಬರ್ತದೆ ಅಂತ ಅನ್ನುವಂಥದ್ದು. ಹಾಗಾಗಿ ನನಗನ್ನಿಸುವುದು, ಮೂಲ ಶೈಲಿಯನ್ನು ಇಟ್ಟುಕೊಂಡು ಅದು ಭಾಷೆಯ ಮೂಲಕ ನಿರೂಪಣೆ ಮಾಡುವ ಕಾರಣ ನಾನು ಅದು ಕವಿತೆಯಲ್ಲಿ ಉಪಯೋಗಿಸುವ ಭಾಷೆ ಕತೆಗೂ ಮತ್ತು ಪ್ರಬಂಧಕ್ಕದು ಬೇರೆ ಬೇರೆ ಮಾಡಬೇಕಾದಂತಹ ಒಂದು ಎಚ್ಚರಿಕೆ ನನಗೆ ಬೇಕಾಗ್ತದೆ ಅನ್ನುವಂಥದ್ದು. ಅಂದರೆ ನನಗೊಂದು ವಸ್ತು ಸಿಕ್ಕಾಗ ನನಗೆ ಗೊತ್ತಾಗ್ತದೆ ಇದನ್ನು ಕವಿತೆ ಮಾಡ್ಬೋದು ಅನ್ನುವಂಥದ್ದು, ಇದನ್ನು ಪ್ರಬಂಧ ಮಾಡ್ಬೋದು ಅನ್ನುವಂಥದ್ದು. ಮತ್ತು ಒಂದು ವಸ್ತು ಸಿಕ್ಕಿ ಉದ್ದೇಶ ಸ್ಪಷ್ಟ ಆದರೆ ಇದನ್ನು ಕತೆ ಮಾಡ್ಬೋದು ಅನ್ನುವಂಥದ್ದು ನನಗೆ ಗೊತ್ತಾಗ್ತದೆ. ಹಾಗಾಗಿ ನನಗೆ ನಾನು ಕತೆ ಬರಿತಾ ಇರುವಾಗಲೂ ಕೂಡ ನಾನು ಯಾವುದೇ ತಂತ್ರದ ಬಗ್ಗೆ ಎಲ್ಲ ನಾನು ಯೋಚಿಸೋದಿಲ್ಲ. ನನಗೆ ಅಷ್ಟೆಲ್ಲ ಗೊತ್ತಾಗೋದಿಲ್ಲ. ನನಗೆ ಕತೆ ಬರೆಯೋದಷ್ಟೇ ಉದ್ದೇಶ ಆಗಿರುವಾಗ ಅದು ಆ ಕತೆ ಆರಂಭದಿಂದಲೋ ಮಧ್ಯಬಿಂದುವಿನಿಂದಲೋ ಕೊನೆಯಿಂದಲೋ ಕತೆ ಶುರು ಆಗ್ತದೆ. ಕತೆ ಶುರುವಾದಾಗ ಅದರ ತಂತ್ರವನ್ನು ಅದುವೇ ಕಂಡುಕೊಂಡು ಹೋಗ್ತದೆ, ಅಷ್ಟೇ. ನಮ್ಮ ಸಮಕಾಲೀನ ಸಂದರ್ಭದ ಎಲ್ಲ ಬರಹಗಾರರ ಬಿಕ್ಕಟ್ಟು ಪ್ರಾಯಶಃ ಒಂದೇ ಅಂತ ಅನಿಸ್ತದೆ. ಯಾಕೆಂದರೆ ಅರ್ಪಣಾ ಹೇಳಿದ ಶೈಲಿ, ಅವರ ಕಥೆಗಳನ್ನು ಓದ್ತಾ ಇರಬೇಕಾದ್ರೆ ಭಾಳಷ್ಟು ಜನಕ್ಕೆ ನನ್ನನ್ನು ಸೇರಿಸಿ ಈ ಕಥೆಯ ಶೀರ್ಷಿಕೆಯನ್ನು ಓದಿ ಅಥವಾ ಕಥೆಗಾರರ ಹೆಸರನ್ನು ಓದದೇ ಇದ್ದರೂ ಕೂಡ ಇದು ಅರ್ಪಣಾ ಕಥೆ ಅಂತ ಅನಿಸುವ ಹಾಗೆ ನಮ್ಮದೇ ಆದಂಥ ಒಂದು ಛಾಪನ್ನು ಕಂಡುಕೊಳ್ಳುವಂಥ ಒಂದು ಅವಕಾಶ ನಮ್ಮೆಲ್ಲರಿಗೂ ಇದೆ. ಇದರ ಜೊತೆಗೇನೆ ನಾವೆಲ್ಲ ಎದುರಿಸ್ತಾ ಇರುವಂಥ ಭಾಳ ದೊಡ್ಡ ಬಿಕ್ಕಟ್ಟು ಅಂತಂದರೆ ಈ ಛಾಪು ನಮ್ಮ ಸಮಕಾಲೀನ ಸಂದರ್ಭದ ಯಾವ ಪ್ರಕಾರ, ಯಾಕಂದರೆ ನಮ್ಮಲ್ಲಿ ರಮ್ಯತೆ ಇರುವಂಥದ್ದು ನವೋದಯದ ಕಾಲಘಟ್ಟದಲ್ಲಿ ಒಂದೇ ಥರದ ಚಹರೆ ನಮಗೆ ಸಿಗ್ತಾ ಇತ್ತು. ನವೋದಯದಲ್ಲಿ ಬೇರೆ ಥರದ ಒಂದು ಆಲೋಚನಾ ಕ್ರಮ ಇತ್ತು. ದಲಿತ ಬಂಡಾಯದಲ್ಲಿ ಅನುಭವದ ಲೋಕ ವಿಭಿನ್ನವಾಗಿತ್ತು ಮತ್ತು ಅದು ಸಾಂಕೇತಿಕವಾಗಿತ್ತು ಮತ್ತು ಅದು ತುಂಬ ತೀಕ್ಷ್ಣವಾಗಿತ್ತು. ಈಗ ನಾನು ಎಲ್ಲವೂ ಮುಪ್ಪರಿಗೊಂಡ ಈ ಕಾಲದಲ್ಲಿ ಎಲ್ಲ ವಲಯದಿಂದಲೂ ಬಂದಿರುವಂಥ ನಾವು, ಎಲ್ಲ ಔದ್ಯೋಗಿಕ ವಲಯಗಳಲ್ಲೂ ಕೆಲಸ ಮಾಡ್ತಾ ಇರುವ ನಾವು, ಅನುಭವ ಲೋಕದ ವಿಸ್ತಾರದೊಂದಿಗೆ ಮತ್ತು ಭಾಷೆಯ ಬೇರೆ ಬೇರೆ ಉಪಕ್ರಮಗಳ ಜೊತೆಗೆ ಅನುಸಂಧಾನ ಮಾಡ್ತಾ ಇರುವಂಥ ಈ ಸಂದರ್ಭದಲ್ಲಿ ನಾವು ಕಥೆಯನ್ನು ಕಟ್ಟುವಾಗ ಉಪಯೋಗಿಸ್ತಾ ಇರುವಂಥ ಈ ಶೈಲಿ ಅಥವಾ ಈ ನಮ್ಮ ಸಮಕಾಲೀನ ಸಂದರ್ಭದ ಒಂದು ಚಹರೆ, ಯಾಕಂದರೆ ನಾವೆಲ್ಲ ಕಥೆಯ ಮೂಲಕ, ನಮ್ಮ ಬರವಣಿಗೆಯ ಮೂಲಕ ಒಂದು ಚಹರೆಯನ್ನು ಈ ಕಾಲಕ್ಕೆ ಕೊಡಬೇಕಾಗಿದೆ. ಈ ಕಾಲಕ್ಕೆ ಕೊಡಬಹುದಾಗಿರುವ ಚಹರೆ ಎಂಥದ್ದು ಅನ್ನೋದ್ರ ಬಗ್ಗೆ ಒಂದು ಸೂಚ್ಯವಾಗಿ ನಾವು ತಮ್ಮ ಒಂದಿಷ್ಟು ಆಲೋಚನೆಯ ಕ್ರಮಗಳನ್ನು ಕೊಡಲಿ ಅಂತ ನಾನು 3 ಜನ ಕಥೆಗಾರರಲ್ಲಿ ಕೇಳ್ಕೊಳ್ತೇನೆ. ಮೊದಲನೇದಾಗಿ ಅರ್ಪಣಾ ಅವರು. ನನಗೆ ಇದು ತುಂಬ ಹೆವಿ ಪ್ರಶ್ನೆ ಅಂತ ಅನ್ನಿಸ್ತಾ ಇದೆ. ಆ್ಯಕ್ಚುಲಿ ನನ್ನ ಕತೆಗಳ ಬಗ್ಗೆ ನಾನಷ್ಟು ಯೋಚನೆನೇ ಮಾಡೋದಿಲ್ಲ. ಹಾಗಾಗಿ ಇನ್ನು ಎಲ್ಲರ ಈಗಿನ ಎಲ್ಲರ ಕತೆಗಳ ಬಗ್ಗೆ ಯೋಚಿಸಿ ಅದರ ಬಗ್ಗೆ ಹೇಳೋದು ನನಗೆ ಕಷ್ಟ ಆಗುತ್ತೆ. ಬಟ್ ಪ್ರಯತ್ನಿಸ್ತೀನಿ ನನಗೇನು ಅನಿಸುತ್ತೆ ಅನ್ನೋದು. ನಾನು ಮೊದಲೇ ಹೇಳಿದಾಗೆ ಕಥೆಯ ತಂತ್ರಗಾರಿಕೆಯನ್ನು ಇಟ್ಕೊಂಡು ಹೀಗೆ ಆರಂಭಿಸಬೇಕು, ಈಗ ಆರಂಭಿಸಬೇಕು, ಅಥವಾ ದಿನಕ್ಕೆ ಇಷ್ಟು ಬರಿಬೇಕು, ಇಷ್ಟು ಪೇಜ್ ಮುಗಿಸ್ಬೇಕು, ಇವತ್ತು ಆರಂಭಿಸಿ ನಾಳೆ ಮುಗಿಸ್ಬೇಕು, ಇದೆಲ್ಲ ನನ್ನಿಂದ ಸಾಧ್ಯ ಇಲ್ಲ. ಆ ಒಂದು ಡಿಸಿಪ್ಲಿನ್ ಕೂಡ ನನ್ನಲ್ಲಿಲ್ಲ, ಅದು ಬರುತ್ತೆ ಅಂತ ನನಗೆ ಅನಿಸೋದು ಇಲ್ಲ. ಹಾಗಂತ ಏನೋ ನನಗೆ ತುಂಬ ಮೂಡ್ ಬಂದುಬಿಟ್ಟಿದೆ ಇವತ್ತು ಬರೆದು ಒಂದೇ ದಿನಕ್ಕೆ ಮುಗಿಸ್ತೀನಿ ಅನ್ನುವಂಥವಳು ಕೂಡ ಅಲ್ಲ ನಾನು. ಇದೆರಡರ ಮಧ್ಯದಲ್ಲಿ ಎಲ್ಲೋ ಇದ್ದೀನಿ ಅಂತ. ಮತ್ತು ಸರ್ ಅವಾಗಿಂದ ಬಹುಮಾನ ಅಂತ ಹೇಳ್ತಾ ಇದ್ದಾರೆ. ಅದು
ಆ್ಯಕ್ಚುಲಿ ನನ್ನ ಕತೆಗಳು ಹುಟ್ಟೋದಕ್ಕೆ ಒಂದು ಕತೆ ಹುಟ್ಟೋದಕ್ಕೆ ಅನ್ನೋದಕ್ಕಿಂತ ಕತೆ ಬರೆಯೋದಕ್ಕೆ ಒಂದು ಸ್ಫೂರ್ತಿ ಅಂತ ಹೇಳ್ಬೋದು. ತುಂಬ ಜನ ಅಂತಹ ಸ್ಪರ್ಧೆಗಳ ಬಗ್ಗೆ ಈಗ ಮಾತಾಡ್ತಾ ಇದ್ದಾರೆ. ಅದರ ಕೆಡುಕು ಒಳಿತು ಇದೆರಡರ ಬಗ್ಗೆನೂ ಮಾತಾಡ್ತಾ ಇದ್ದಾರೆ, ಬೇಕೋ ಬೇಡವೋ ಅಂತ ಮಾತಾಡ್ತಾ ಇದ್ದಾರೆ. ಸೊ ನನ್ನ ಕತೆಗಳು ಹುಟ್ಟಿದ್ದೇ ಮುಖ್ಯವಾಗಿ ಅದನ್ನು ನಾನು ಬರೆದಿದ್ದೆ ಅಥವಾ ಬರೆದು ಮುಗಿಸಿದ್ದೆ. ಎಷ್ಟೋ ಸರ್ತಿ ಅರ್ಧ ಬರ್ದ ಕತೆಗಳನ್ನು ಮುಗಿಸಿದ್ದು ಕೂಡ ಇಂತಹ ಕಥಾ ಸ್ಪರ್ಧೆಗಳಿಗಾಗಿ. ಸೊ ಎಲ್ಲರೂ ಜಡ್ಜ್ ಮಾಡುವ ಒಂದು ಅಪಾಯವನ್ನು ಇಟ್ಕೊಂಡೇ ಇದನ್ನು ನಾನು ಒಪ್ಕೊಳ್ತೀನಿ. ನಾನು ಖಂಡಿತವಾಗಿ ಯಾವುದೋ ಒಂದು ದೊಡ್ಡ ಅಥವಾ ತುಂಬ ಗಂಭೀರವಾಗಿ ನನ್ನ ಕತೆಗಳನ್ನು ತಗೊಂಡ್ಕೊಂಡು ನಾನು ಬರೆದಿಲ್ಲ ಯಾವತ್ತೂ ಕೂಡ. ಹಾಗಾಗಿ ನನಗೇನು ಅನಿಸುತ್ತೆ ಅಂತ ಹೇಳಿದರೆ, ನನಗೆ ಒಂದು ಡೆಡ್ಲೈನ್ ಇದ್ದರೆ ಅಥವಾ ಒಂದು ಯಾರಿಗೋ ಅಥವಾ ಕಮಿಟ್ ಆಗಿದ್ದರೆ, ನಾನು ಯಾರಿಗೋ ಬರ್ಕೊಡ್ತೀನಿ ಕತೆ ಅಂತ ಅದರ ಪತ್ರಿಕೆಗಳಿಗೆ ಹೇಳಿದರೆ ಆವಾಗ ನಾನು ಕತೆಗಳನ್ನು ಅಂದರೆ ಕತೆಗಳು ಆಗ ಹುಟ್ಟಿಲ್ಲ, ಅದು ನನ್ನ ತಲೆಯಲ್ಲೆಲ್ಲೋ ಇದ್ದಿರುತ್ತೆ. ಅದು ಅಕ್ಷರ ರೂಪಕ್ಕೆ ಇಳಿಯೋದಕ್ಕೆ ಬೇಕಾದ ಒಂದು ಡಿಸಿಪ್ಲಿನ್ ಸಿಗೋದು ನನಗೆ ಆಗ ಮಾತ್ರ. ಸೊ ಈ ನಿಟ್ಟಿನಲ್ಲಿ ನೋಡಿದಾಗ ನಾನು ಇವ್ರು ಹೇಳಿದಂಥ ಒಂದು ಗಂಭೀರವಾದ ಒಂದು ಪ್ರಶ್ನೆಗೆ ಉತ್ತರಿಸೋದಕ್ಕೆ ನನಗೆ ಸಾಧ್ಯನಾ ಅಂತ ನನಗೆ ಒಂದು ಡೌಟ್ ಆಗ್ತಾ ಇದೆ. ಕತೆಗೆ ಈಗಿನ ಕಾಲದಲ್ಲಿ ಎಂಥ ಚಹರೆ ಕೊಡಬೇಕು ಅಂತ. ಬಟ್ ನಾನು ಹೇಳ್ದಂಗೆ ಏನಂದರೆ, ನಾನು ಈಗ ಪ್ರಯತ್ನಿಸ್ತಾ ಇರೋದು ಅದೇ ನಾನು ಮೊದಲೇ ಹೇಳ್ದಂಗೆ ನನಗೆ ತಂತ್ರಗಾರಿಕೆಗಳ ಬಗ್ಗೆ ಆಗಲಿ ಮತ್ತೊಂದಾಗಲಿ ಯಾವತ್ತೂ ಗೊತ್ತಿಲ್ಲ. ಅದನ್ನು ನಾನು ತುಂಬ ಕಾನ್ಷಿಯಸ್ ಆಗಿ ಪ್ರಯತ್ನಿಸಿಯೂ ಕೂಡ ಇಲ್ಲ. ಕತೆ ತಾನಾಗೆ ಬರೆಸ್ಕೊಂಡು ಹೋಗುತ್ತೆ, ಅದನ್ನು ತಿರ್ಗಾ ಓದಿ ಏನಾದ್ರು ತಪ್ಪುಗಳಿದ್ರೆ ತಿದ್ದೋದು, ಎಡಿಟ್ ಮಾಡೋದು, ಈ ಥರದ್ದನ್ನು ನಾನು ಮಾಡ್ತೀನಿ ಹೊರತು ನನಗೆ ನನ್ನದೇ ಆದ ಒಂದು ತಂತ್ರಗಾರಿಕೆ ಆಗಲಿ ಕೂತು ಅದನ್ನು ಕಲಿಯುವಂತಹ ಒಂದು ಪೇಷನ್ಸ್ ಆಗಲಿ ಅದೆಲ್ಲ ಯಾವುದೂ ಇಲ್ಲ. ಬಟ್ ಈಗಿನ ಒಂದು ಸಾಮಾಜಿಕ ಒಂದು ಬಿಕ್ಕಟ್ಟುಗಳೇನಿದೆ, ಈಗಿನ ಒಂದು ಸಮಸ್ಯೆಗಳೇನಿದೆ, ಇದನ್ನು ನಮ್ಮ ಕತೆಗಳಲ್ಲಿ ಆದಷ್ಟು ತರುವುದು ಒಳ್ಳೆಯದು. ಯಾವ ರೀತಿಯಲ್ಲಾದರೂ ತರುವಂಥದ್ದು, ಅದನ್ನು ಒಂದು ಅಟ್ಲೀಸ್ಟ್ ಸ್ಪರ್ಶಿಸಿ ಹೋಗುವಂಥದ್ದು ಮುಖ್ಯ ಅಂತ ನನಗನ್ಸುತ್ತೆ. ಅದು ಬಿಟ್ಟು ಅದಕ್ಕಿಂತ ಹೆಚ್ಚಾಗಿ ನನಗೆ ಏನು ಹೇಳಬೇಕು ಗೊತ್ತಾಗ್ತಿಲ್ಲ. ನನ್ನ ಪಕ್ಕದಲ್ಲಿ ಕೂತ್ಕೊಂಡಿರುವ ನನ್ನ ಗೆಳೆಯ ಶಶಿ ಕೂಡ ಬೇಡಪ್ಪ ಬೇಗ ಬೆಲ್ಲಾಗಲಿ ಬೇಗ ಎದ್ದೋಗೋಣ ಅಂತ ಕಾಯ್ತಾ ಇದ್ದಾರೆ. ಸ್ಮಿತಾ ಅವರು ನನ್ನನ್ನು ಬರೆಯೋಕ್ಕೆ ಬಿಡಿ, ಮಾತಾಡೋಕ್ಕೆ ಕರಿಬೇಡಿ ಅಂತ ಯಾವತ್ತೂ ಕೇಳ್ಕೊಳ್ತಾ ಇರ್ತಾರೆ. ನಾವೆಲ್ಲ ಸಮಕಾಲೀನ ಸಂದರ್ಭದಲ್ಲಿ ಹೆಚ್ಚೆಚ್ಚು ಬರೆಯೋದಕ್ಕೆ ಪ್ರಯತ್ನ ಮಾಡ್ತಾ ಇದ್ದೇವೆ. ಮಾತಾಡೋದು ಸ್ವಲ್ಪ ಕಷ್ಟ. ಕಥೆಯನ್ನು ನಾನು ನನ್ನ ಅನುಭವದಲ್ಲೇ ಹೇಳೋದಾದರೆ, ಯಾಕೆಂದರೆ ಅನುಪಮ ಅವರ ಪ್ರಶ್ನೆ ಏನು ಅಂದರೆ, ಕಥೆಯ ಆರಂಭದ ಬಿಂದು ಏನಿರ್ತದೆ, ಕಥೆಯ ಕೊನೆಯ ಬಿಂದು ಅದೇ ಆಗಿರ್ತದೆ. ನಮ್ಮ ಗೆಳೆಯ ಇಂದ್ರಕುಮಾರ್ ಅವರ ಕಾದಂಬರಿ ಒಂದಿದೆ, ಎತ್ತರ ಅಂತ. ಎಷ್ಟು ಎತ್ತರವಾಗಿದೆ ಅಂತಂದರೆ ಅದು ಎತ್ತರ ಅನ್ನೋದಕ್ಕಿಂತ ಅದೊಂದು ವೃತ್ತ ಅಂತ ಅನ್ಬೋದು. ಯಾಕಂದರೆ ಎಲ್ಲಿ ಶುರುವಾಗುತ್ತೋ ಅದು ಅಲ್ಲೇ ಕೊನೆಗೊಳ್ಳುತ್ತೆ. ಪ್ರಾಯಶಃ ಆ ಥರದ ಒಂದು ಆಲೋಚನಾ ಕ್ರಮವೂ ನಮ್ಮಲ್ಲಿದೆ. ಅಂದರೆ ಎಲ್ಲಿ ಶುರುವಾಗಬೇಕು ಅಲ್ಲೇ ಮುಕ್ತಾಯ ಆಗಬೇಕು ಅಂತ ಒಂದು ತಾರ್ಕಿಕ ಗತಿ ಅಂತ್ಯವನ್ನು ನಾವೇ ಯೋಚಿಸುವ ಕ್ರಮ ಇದೆ. ಕೆಲವು ಸಲ ಅದು ಸ್ವತಂತ್ರವಾಗಿ ಬೆಳೀತದೆ. ಹಾಗಾಗಿ ಅದು ಕತೆ ತನ್ನ ಅಂತ್ಯವನ್ನು ತಾನೇ ಕಾಣ್ತದೆ ಅನ್ನುವಂಥ ಒಂದು ಆಲೋಚನಾ ಕ್ರಮ ಕೂಡ ಇದೆ. ಈಗ ಹೆಚ್ಚು ಹೆಚ್ಚು ನಾವು ಪ್ರಯೋಗಗಳಿಗೆ ಓದ್ಕೊಳ್ತಾ ಇರುವಂಥ ಈ ಸಂದರ್ಭದಲ್ಲಿ, ಯಾಕೆಂದರೆ ನಾನು ಕೇಳುವ ಪ್ರಶ್ನೆ ಭಾರ ಅಂತ ಅರ್ಪಣ ಅವರಾಗಲೇ ಹೇಳಿಬಿಟ್ಟಿದ್ದಾರೆ. ಗಂಭೀರವಾದ ಚರ್ಚೆಯನ್ನು ಮಾಡೋದ್ರಿಂದ ಹೆಚ್ಚು ನಾವೆಲ್ಲರೂ ಆತ್ಮೀಯವಾಗಿ ಕೂತ್ಕೊಂಡು ಮಾತಾಡುವಂಥ ಈ ಸಂದರ್ಭದಲ್ಲಿ ನಾವೆಲ್ಲ ಈ ವರ್ತಮಾನಕ್ಕೆ ಕೊಡುವಂಥ ಚಹರೆ ಹೆಚ್ಚು ಹೆಚ್ಚು ಮಾನವೀಯವಾಗಿದೆ ಅಂತ ನಾನು ಅದ್ರ ಭಾವಿಸ್ಕೊಳ್ತೇನೆ. ಯಾಕೆಂದರೆ ಎಡಪಂಥೀಯ ಆಗಿರ್ಬೋದು, ಬಲಪಂಥೀಯ ಆಗಿರ್ಬೋದು, ಅಥವಾ ಮಧ್ಯಪಂಥೀಯ ಆಗಿರ್ಬೋದು, ಎಲ್ಲವೂ ಮನುಷ್ಯತ್ವದ ಕುರಿತು ಯೋಚನೆ ಮಾಡ್ತಾ ಇವೆ, ಸಮಾನತೆ ಬಗ್ಗೆ ಯೋಚನೆ ಮಾಡ್ತಾ ಇದ್ದಾರೆ. ಎಲ್ಲರೂ ಕೂಡ ಒಟ್ಟಿಗೆ ಬದುಕುವಂತಹ ಸಹಜೀವನದ ಬಗ್ಗೆ ಯೋಚನೆ ಮಾಡ್ತಾ ಇದ್ದಾರೆ. ಪ್ರಾಯಶಃ ನಮ್ಮ ಸಂದರ್ಭದ ಎದುರಿಗಿರುವಂಥ ಭಾಳ ದೊಡ್ಡ ಬಿಕ್ಕಟ್ಟು ಏನು ಅಂತಂದರೆ, ಯಾವ ಚಳುವಳಿಯೂ ಇಲ್ಲದ ಈ ಕಾಲದಲ್ಲಿ ಮಾನವ ಚಳುವಳಿಯನ್ನು, ಮಾನವೀಯತೆಯ ಚಳುವಳಿಯನ್ನು ಹೆಚ್ಚು ಹೆಚ್ಚು ಉನ್ಮುಖಗೊಳಿಸುವ ಮತ್ತು ಆ ಮೂಲಕ ಕಥೆಗಳಿಗೆ ಒಂದು ಮಾನವೀಯ ಅವಕಾಶ ನಮ್ಮೆಲ್ಲರ ಎದುರಿಗಿದೆ. ಇದು ನಮ್ಮ ಬಿಕ್ಕಟ್ಟು, ಇದು ಸವಾಲು ಮತ್ತು ಸಾಧ್ಯತೆ. ಇಷ್ಟು ಹೊತ್ತು ನಿಮ್ಮೆಲ್ಲರ ಎದುರಿಗೆ ಮಾತಾಡೋದಕ್ಕೆ ಅವಕಾಶ ಕೊಟ್ಟಂಥ ಭೂಕ್ರಮ ಈ ಸಾಹಿತ್ಯೋತ್ಸವಕ್ಕೆ ಮತ್ತು ಆಯೋಜಕರಿಗೆ ಹೊಂದಿಸ್ತಾ ನಮ್ಮೆಲ್ಲರ ಮಾತುಗಳನ್ನು ಮುಗಿಸ್ತಾ ಇದ್ದೇನೆ. ಧನ್ಯವಾದಗಳು. ಕನ್ನಡದ ಕಟ್ಟುವ ಕ್ರಿಯೆಗೆ ಬಹುದೊಡ್ಡ ಚಾರಿತ್ರಿಕ ಹಿನ್ನೆಲೆ ಇದೆ. ಚರ್ಚೆಯನ್ನು ವಿಸ್ತರಿಸಿದಂತಹ 4 ಜನ ಅನುಭವಿಗಳಿಗೆ ಅನಂತ ಧನ್ಯವಾದಗಳು.